ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಇತಿಹಾಸ ಉಪನ್ಯಾಸಕರಾಗಿರುವಂತಹ ಮಹಂತೇಶ್ ಕಂಬಾರ್ ಮಾತನಾಡ್ತಾ ಇರೋದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತು ಆ, ತಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ತರಗತಿಯನ್ನು ನಾನು ನೀಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ತರಗತಿಯನ್ನ ಮಾಡ್ತಾ ಇದ್ದೇನೆ. ಮೊದಲಿಗೆ ತಮಗೆಲ್ಲರಿಗೂ 78ರ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಆತ್ಮೀಯರೇ, ಭಾರತಕ್ಕೆ ಸ್ವತಂತ್ರ ದೊರೆತು ಸುಮಾರು 78 ವರ್ಷಗಳು ಗತಿಸಿ ಹೋಯಿತು. ಈ 78 ವರ್ಷಗಳ ಇತಿಹಾಸವನ್ನ ಮತ್ತೊಮ್ಮೆ ನಾವು ಮೆಲುಕು ಹಾಕಬೇಕು ಅಂತ ಬಂದಾಗ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿರತಕ್ಕಂತಹ ಒಂದು ಘಟನೆಯನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಆ ವ್ಯಕ್ತಿಯನ್ನು ಕೂಡ ನಾವು, ಆ ಹೋರಾಟಗಾರನನ್ನ ಕೂಡ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಹಾಗಿದ್ರೆ ಆ ವ್ಯಕ್ತಿಯ ಅಂದು ನಡೆದ ಇತಿಹಾಸ ಪ್ರಸಿದ್ಧ ಐತಿಹ್ಯದ ಆ ಘಟನೆಯ ಅನ್ನುವಂತಹ ಕೆಲವು ಪ್ರಶ್ನೆಗಳಿಗೆ ನಾನು 1919 ಏಪ್ರಿಲ್ ತಿಂಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೆ. ಯಾಕೆ ಆ ತಿಂಗಳು, ಏನ್ ನಡೀತು, ಆ ಮಹಾನ್ ಕ್ರಾಂತಿಯ ಕಿಡಿ ಯಾವುದು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಒಂದು ವಿಶೇಷವಾಗಿರ್ತಕ್ಕಂತಹ ಸರಣಿಯನ್ನ ತಮಗೆ ನೀಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಈ ತರಗತಿಗೆ ಬಂದಿರೋದು. ಆತ್ಮೀಯರೇ, ನಾವು ಇತಿಹಾಸದ ಪುಟಗಳನ್ನ, ಇತಿಹಾಸದ ಮಜಲುಗಳನ್ನ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಓದ್ತಾ ಇರೋದು ನಿಜ. ಆದರೆ ನನ್ನ ಭಾರತ ದೇಶದ ಸುಮಾರು 6.5 ಲಕ್ಷ ಜನರು ಹುತಾತ್ಮರಾಗಿರ್ತಕ್ಕಂತಹ, ಬಲಿದಾನಗೈದಿರ್ತಕ್ಕಂತಹ ಆ ಪ್ರತಿ ಕ್ಷಣವೂ ಕೂಡ ಅತ್ಯಂತ ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಈ ತರಗತಿಯಲ್ಲಿ ನಾನು ಕೆಲವಷ್ಟು ಅಗ್ದಿ ಏನದು ಇತಿಹಾಸದ ಪ್ರತಿ ಘಟನೆಗಳನ್ನ ಕೂಡ ರೋಮಾಂಚನಗೊಳಿಸ್ತಕ್ಕಂಥ ಕೆಲವು ಘಟನೆಗಳೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತಾ ಇದ್ದೇನೆ. ಗೋಸ್ ಟು ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಏನಿಲ್ಲ, ಇಲ್ಲಿ ಏಪ್ರಿಲ್ 2, 1919 ಅಂತಕ್ಕಂತಹ ಒಂದು ವಿಷಯವನ್ನು ತಗೊಂಡು ಬರ್ತಾ ಇದ್ದೇನೆ. ಆದ್ಮೇಲೆ ಇದರ ಹಿಂದ್ಗಡೆಗೆ ಸಾಕಷ್ಟು ಘಟನೆಗಳು ಕೂಡ ನಡೆದಾಗ್ಯವ. ಅದನ್ನ ಬೇಕಿದ್ರೆ ಮತ್ತೊಂದು ಕ್ಲಾಸ್ನಲ್ಲಿ ನಾನು ಕೊಡ್ತಾ ಇದ್ದೇನೆ. ಇಲ್ಲಿ ಈ ಏಪ್ರಿಲ್ 2, 1919ರ ಘಟನೆ ಏನು, ಈ ಘಟನೆಯನ್ನೇ ನಾನು ಯಾಕೆ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿಂದ ನಾವು ಎಲ್ಲಿ ಹೋಗಬಹುದು ಅನ್ನುವಂತಹ ವಿಷಯಗಳನ್ನ ನೋಡ್ತಾ ಇರೋಣ. ಇಲ್ಲಿ ಸ್ವಾಮಿ ಸತ್ಯದೇವ ಅಂತಕ್ಕಂತಹ ಒಬ್ಬ ಗಾಂಧೀಜಿಯವರ ಅನುಯಾಯಿಗಳು ಪಂಜಾಬಿನಲ್ಲಿ ಒಂದು ಯಾತ್ರೆಯನ್ನ ಕೈಗೊಳ್ತಾರೆ. ಅನೇಕ ಕಡೆಗೆ ನಮ್ಮ ರಾಷ್ಟ್ರೀಯ ಹೋರಾಟದ ಒಂದು ಪ್ರಜ್ಞೆಯನ್ನ ಜಾಗೃತಗೊಳಿಸಲಿಕ್ಕೆ ಆತ್ಮಬಲದ ಮಹತ್ವದ ಬಗ್ಗೆ ವ್ಯಾಖ್ಯಾನಗಳನ್ನು ಕೂಡ ನೀಡ್ತಾರೆ. ಅದು ಏಪ್ರಿಲ್ ತಿಂಗಳು 2ನೇ ತಾರೀಕು ಜಲಿಯನ್ ವಾಲಾಬಾಗ್ ಮೈದಾನದಲ್ಲಿ ಸುಮಾರು 7,000 ಶ್ರೋತೃಗಳು ಸ್ವಾಮಿ ಸತ್ಯದೇವ ಅಂತಕ್ಕಂತಹ ಒಬ್ಬ ಮಹಾನ್ ಗಾಂಧೀಜಿಯವರ ಅನುಯಾಯಿಗಳೊಂದಿಗೆ ಇದ್ದದ್ದು ನಿಜ. ಅವತ್ತು ಸ್ವಾಮಿ ಸತ್ಯದೇವರು ಭಾಷಣವನ್ನು ಕೂಡ ಮಾಡ್ತಾರೆ ಎಲ್ಲರನ್ನ ಉದ್ದೇಶಿಸಿ. ಅವರು ಜನರಿಗೆ ಹೇಳ್ತಾರೆ, ಯಾವುದೇ ಪರಿಸ್ಥಿತಿಯಲ್ಲೂ ದಂಗೆ ಲೂಟಿಗೆ ಅವಕಾಶ ಕೊಡಬಾರದು. ಅಧಿಕಾರಿಗಳ ವಿರುದ್ಧ ಯಾವುದೇ ಪರಿಸ್ಥಿತಿಯಲ್ಲೂ ಅಪಶಬ್ದಗಳನ್ನ ಉಚ್ಚರಿಸದಿರಿ ಅಂತ ತಿಳ್ಕೊಂಡು. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ಹಮ್ಮಿಕೊಂಡಿರೋದು, ಅಥವಾ ಆ ಅಸಹಕಾರ ಚಳವಳಿಯನ್ನ ಹಿಂದಕ್ಕೆ ಪಡಿತಕ್ಕಂಥದ್ದು, ಮುಂದ್ಗಡೆಗೆ ಬರ್ತಕ್ಕಂಥ ಹಲವು ಘಟನೆಗಳು ಕೂಡ ಇಲ್ಲಿ ನಮಗೆ ಸ್ಮರಣೆಗೆ ಬರ್ತಕ್ಕಂಥದ್ದು. ಹೌದಾ, ಮುಂದಿನ 1 ವರ್ಷ ಅಥವಾ 2 ವರ್ಷದಲ್ಲಿ ಏನಾಗ್ತದೆ ಅಂತಂದ್ರೆ, ಅಸಹಕಾರ ಚಳವಳಿಯನ್ನು ಹಮ್ಮಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕೆಲವಷ್ಟು ಪ್ರತಿಭಟನೆಗಳನ್ನ ಮಾಡ್ತಕ್ಕಂತಹ ಒಂದು ವಿಧದಲ್ಲಿ ಭಾರತೀಯರು ಜಾಗೃತರಾಗಬೇಕು ಅನ್ನೋ ದೃಷ್ಟಿಯಿಂದ ಸ್ವಾಮಿ ಸತ್ಯದೇವರು ಭಾಷಣವನ್ನ ಮಾಡ್ತಾ ಇದ್ರು. ಮತ್ತೆ ಇದೇ ಸಂದರ್ಭದಲ್ಲಿ ಭಾರತ ಅದೆಷ್ಟು ಭಾವೈಕ್ಯತೆಯಿಂದ ಕೂಡಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಈ ಸ್ಲೈಡ್ ಅನ್ನ ನಾನು ತಗೊಂಡು ಬಂದಿರೋದು ಅದೇ ಉದ್ದೇಶಕ್ಕೆ. ಇಲ್ಲಿ ನೋಡಿ, ಹಿಂದೂ ಮುಸ್ಲಿಂ ಭ್ರಾತೃತ್ವದ ದೃಶ್ಯ ಅಂತ ಒಂದು ಹೆಡ್ಲೈನ್ ಇದೆ. ಇಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು. ಅದು ಬಾಂಬೆ ಕ್ರಾನಿಕಲ್ ಅಂತಕ್ಕಂಥ ಒಂದು ಪತ್ರಿಕೆಯ ವರದಿಯಿಂದ ಈ ಕೆಳಗಿನ ಸಾಲುಗಳನ್ನ ತೆಗೆದುಕೊಳ್ಳಲಾಗಿದೆ. ಇದು ಮೂಲತಃ ಜಲಿಯನ್ ವಾಲಾಬಾಗ ಭೀಷ್ಮ ಸಹಾನಿಯವರ ಒಂದು ಅನುವಾದದ ಕೃತಿಯಾಗಿದೆ. ಜೆ.ಆರ್. ರಂಗಸ್ವಾಮಿ ಅವರು ಇದನ್ನ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥದ್ದು. ಅದನ್ನು ತಗೊಂಡು ಬಂದೆ. ಏನಿಲ್ಲ, ಈ ಬಾಂಬೆ ಕ್ರಾನಿಕಲ್ ಪತ್ರಿಕೆಯಲ್ಲಿ ಏನಂತ ಉಲ್ಲೇಖ ಅದ, ಭಾರತೀಯರ ಭ್ರಾತೃತ್ವ ಭಾವೈಕ್ಯದ ಒಂದು ಸ್ಟೇಟ್ಮೆಂಟ್ ಏನದ ನೋಡಿ. ಇಲ್ಲಿ
ವ್ಯಾಪಾರಿ ವರ್ಗಕ್ಕೆ ಸೇರಿದ ಕೆಲವು ಮುಸಲ್ಮಾನರು ತಮ್ಮ ಸಹಿ ಮಾಡಿದ ನೋಟಿಸ್ ಒಂದನ್ನ ಕಳೆದ ರಾತ್ರಿ ಜಾರಿಗೊಳಿಸಿದ್ದರು. ಅದರಲ್ಲಿ ದೆಹಲಿಯ ದುರಂತದಲ್ಲಿ ಹುತಾತ್ಮರಾದವರೆಲ್ಲರೂ ಅಥವಾ ಅವರೆಲ್ಲರ ಆತ್ಮಕ್ಕೂ ಶಾಂತಿ ಕೋರಲು ಅಂತ್ಯಕ್ರಿಯೆಗೆ ಬರಬೇಕು. ಇದು ಶುಕ್ರವಾರದ ಪ್ರಾರ್ಥನೆಯ ಬಳಿಕ ಜುಮ್ಮಾ ಮಸೀದಿಯಲ್ಲಿ ನಡೆಯುವುದೆಂದು ತಿಳಿಸಲಾಗಿತ್ತು. ಆತ್ಮೀಯರೇ, ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಶುಕ್ರವಾರದ ದಿನ ಅತ್ಯಂತ ಶುಭಕರವಾಗಿರ್ತಕ್ಕಂತಹ ದಿನ. ಹೀಗಾಗಿ ಈ ಘೋಷಣೆಯನ್ನ ಮಾಡಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಏನೇ ಇರಲಿ, ಇಲ್ಲಿ ವಿಶೇಷವಾಗಿರುವಂತಹ ಒಂದಿಷ್ಟು ಘಟನೆಗಳು, ಒಂದಿಷ್ಟು ವಿಷಯ. ಹಿಂದೂಗಳು ಈ ಅಂತ್ಯಕ್ರಿಯೆಗೆ ಬರಲಿಚ್ಛಿಸುವರೆಂಬ ಸುದ್ದಿ ಹರಡಿತ್ತು. ಏನದ್ಭುತ ರೀ ಇದು. ಈಗಾದ್ರೆ ಏನೋ ಬಣ್ಣ ಹಚ್ಚಿ ಬಿಡ್ತಿದ್ರಲ್ಲ. ಈ ಶುಕ್ರವಾರದ ಪ್ರಾರ್ಥನೆ ಮಾಮೂಲು ಸಮಯಕ್ಕೆ ನಡೆಯಿತು. 15,000ಕ್ಕೂ ಹೆಚ್ಚು ಮುಸಲ್ಮಾನರು ಇದರಲ್ಲಿ ಭಾಗವಹಿಸಿದ್ರು. ಎಲ್ಲ 1906 ಮುಸ್ಲಿಂ ಲೀಗ್ ಸ್ಥಾಪನೆಯಾಗಿ ಹಾಗೆ ಹಂತ ಹಂತವಾಗಿ 1913ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾರನ್ನು ಕೂಡ ಮುಸ್ಲಿಂ ಲೀಗ್ನ ಸದಸ್ಯರನ್ನಾಗಿ ಮಾಡಿತ್ತು. ಹಾಗೆ ಬರ್ತಾ ಬರ್ತಾ ಈ 1919 ದಾಟಿದ ಮೇಲೆ ದ್ವಿರಾಷ್ಟ್ರದ ಬೇಡಿಕೆಗಳು, ಪ್ರತ್ಯೇಕ ರಾಷ್ಟ್ರದ ಕೂಗು, ಪಾಕಿಸ್ತಾನ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್, ಏನೋ ಹಲವು ವಿಷಯಗಳು ಇವೆ. ಇರ್ಲಿ, ಅದಕ್ಕಿಂತ ಪೂರ್ವದಲ್ಲಿ ನಡೆದಂತ ಘಟನೆಗಳಿವೆ. ನಾನು ನೇರವಾಗಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಹೋಗ್ಬೋದಿತ್ತು, ಬೇಡ. ಇಲ್ಲೇನೋ ವಿಶೇಷವಾಗಿರ್ತಕ್ಕಂಥ ವಿಷಯಗಳು ಅದ್ರ ಹಿಂದ್ಗಡೆಗೆ ನಡೆದಿದೆ. ಓಕೆ, ಸೊ ಇರ್ಲಿ. ಇಲ್ಲಿ ಇದು ಸಾಧಾರಣ ಶುಕ್ರವಾರದಂದು ಅಸಾಧಾರಣ ಸಂಖ್ಯೆಯಾಗಿತ್ತು. ಇದರ ಬಳಿಕ ಶಾಶ್ವತವಾಗಿ ಇಸ್ಲಾಂ ಹಾಗೂ ಭಾರತದ ಇತಿಹಾಸದಲ್ಲಿ ಅತ್ಯಂತ ಅಪೂರ್ವವಾಗಿ ಉಳಿಯುವಂತಹ ಒಂದು ಘಟನೆಯೇ ನಿಜ ನಡೆಯಿತು ಅಂತ ಕೂಡ ಹೇಳ್ತಾ ಇದ್ದಾರೆ. ಸಾವಿರಾರು ಹಿಂದೂಗಳು ಅಂತ್ಯಕ್ರಿಯೆಗೆ ಸೇರಿಕೊಳ್ಳಲು ಮಸೀದಿಗೆ ಹೋದರು. ಇವರಿಗೆ ಮುಕ್ತವಾಗಿ ತುಂಬಾ ಆನಂದದಿಂದ ಮಸೀದಿಯೊಳಗೆ ಮುಸಲ್ಮಾನರ ಜೊತೆಯೇ ಸ್ಥಳಾವಕಾಶ ಮಾಡಿಕೊಡಲಾಯಿತು. ಇದು ನಮ್ಮ ಭಾರತದ ಭ್ರಾತೃತ್ವದ ದೃಶ್ಯ. ನೋಡ್ತಾ ಇದೆ ಆತ್ಮೀಯರೇ. ಏಪ್ರಿಲ್ 5ನೇ ತಾರೀಕು ಅದೇ ವರ್ಷ, ಅಂದ್ರೆ 1919 ಇದೇ ವರ್ಷ ಕೆಲವಷ್ಟು ಘಟನೆಗಳು ನಡೆದು ಏಪ್ರಿಲ್ 6ರಂದು ಮತ್ತೆ ಮುಷ್ಕರ ಆಗ್ಬೇಕಿತ್ತು. ಇಲ್ಲಿ ಮೈಕಲ್ ಓ ಡಯರ್ ಈ ಮುಷ್ಕರ ಆಗದಂತೆ ತಡೆಯಲು ಶಕ್ತಿ ಮೀರಿ ಪ್ರಯತ್ನಿಸಿದ. ಹೌದು, ಕೇಳಿರ್ತೀರಾ, ಉಧಮ್ ಸಿಂಗ್ ಅಂತ ಹೆಸರು ಕೇಳಿರ್ತೀರಾ, ಜನರಲ್ ಡಯರ್ ಅಂತ ಹೆಸರು ಕೇಳಿರ್ತೀರಾ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಘಟನೆಯನ್ನ ಕೇಳಿರ್ತೀರಾ. ವೈಶಾಖ ಹಬ್ಬ ಅಥವಾ ವೈಶಾಖಿ ಹಬ್ಬ ಅಂತ ಕರೀತಾರೆ. ಆ ದಿನ ಏನೇನು ಘಟನೆಗಳು ನಡೀತಲ್ಲ ಅದಕ್ಕೆಲ್ಲ ಪೂರ್ವ ಪೀಠಿಕೆ ಇದು. ಹಾಗಿದ್ದರೆ ಇಲ್ಲಿ ಡಾಕ್ಟರ್ ಕಿಚಲು ಮೇಲೆ ಕಟ್ಟುಕಟ್ಟಳೆಗಳನ್ನ ಹಾಕಿದರು. ಅಂದ್ರೆ ರೌಲತ್ ಕಾಯ್ದೆ ಜಾರಿಯಾಗಿತ್ತು. ಆ ರೌಲತ್ ಕಾಯ್ದೆಯಲ್ಲಿ ಕೊನೆಯ ಅಂಶ ಏನು ಅಂದ್ರೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನ ಹೊಂದುವಂತಿಲ್ಲ ಅಲ್ರಿ. ಡಾಕ್ಟರ್ ಕಿಚಲು ಅವರು, ಡಾಕ್ಟರ್ ಸತ್ಯಪಾಲ್ ಅವರು ಕ್ರೈಸ್ತ ಧರ್ಮದವಾದ ಕಾರಣಕ್ಕೆ ಅವರು ಶಸ್ತ್ರಾಸ್ತ್ರಗಳನ್ನು ಹೊಂದಲೇಬೇಕಿತ್ತು. ಅದು ಧರ್ಮದ ಸಂಕೇತವಾಗಿತ್ತು. ಅದರ ವಿರುದ್ಧ ಕಿಚಲು ಅವರು ಸಿಡಿದದ್ದಾಗ ಅವ್ರ ಮೇಲೆ ಇಲ್ಲ ಸಲ್ಲದ ಕೆಲವು ಕಟ್ಟುಕಟ್ಟಳೆಗಳನ್ನ ಹಾಕ್ತಾರೆ ಓ ಡಯರ್ ಅವರು. ಅವರು ಯಾವ ಸಭೆ ಸಮಾರಂಭಗಳಲ್ಲೂ ಹೇಗಿದೆ ನೋಡ್ರಿ, ಅವರು ಯಾವ ಸಭೆ ಸಮಾರಂಭಗಳಲ್ಲೂ ಭಾಷಣ ಮಾಡಕೂಡದೆಂದು ಕಟ್ಟಳೆ ಹಾಕಿದ. ಮಗನ್ನೇ ಸಿಗು ಹೇಳತ್ತೆ ನನ್ನ ಕೈಯಾಗ. ಗಾಂಧೀಜಿ ಅವರು ಪಂಜಾಬಿಗೆ ಬರದಂತೆ ನಿಷೇಧಾಜ್ಞೆಯನ್ನೂ ತಂದನು. ಏನಂತ ಅಮೃತ್ಸರದ ಡೆಪ್ಯೂಟಿ ಕಮಿಷನರ್ ಅವರು ಏಪ್ರಿಲ್ 5ರಂದು ನಾಗರಿಕ ಸಮಿತಿಯೊಂದನ್ನ ಕರೆದು ಏಪ್ರಿಲ್ 6ರ ಮುಷ್ಕರವನ್ನ ನಡೆಸಬಾರದೆಂದು ಮನವಿ ಮಾಡಿಕೊಂಡರು. ಇದು ಕೇವಲ ಮನವಿ ಅಷ್ಟೇ, ಅವರ ಅಂತರಾಳದಲ್ಲಿ ಮನವಿ ಇರಂಗಿಲ್ಲ, ಚಾನ್ಸೇ ಇಲ್ಲ. ಇರ್ಲಿ, ಆ ಸಭೆಗೆ ಬಹಳ ಮಂದಿ ರಾಯ್ ಬಹದ್ದೂರ್, ಖಾನ್ ಬಹದ್ದೂರ್ ಮುಂತಾದ ಸರ್ಕಾರದ ಪಕ್ಷವನ್ನ ವಹಿಸಿ ಬಂದಿದ್ರು. ಅಲ್ಲಿ ನೆರೆದಿದ್ದ ಜನರ ಒಪ್ಪಿಗೆಯನ್ನು ತೆಗೆದುಕೊಳ್ಳುವುದರಲ್ಲಿ ಕಮಿಷನರ್ ಸಫಲನಾದ. ಒಪ್ಕೊಂಡ್ಬಿಟ್ರು, ಆಯ್ತು ನಾವು ಮುಷ್ಕರವನ್ನು ಮಾಡಲ್ಲ ಅಂತ ತಿಳ್ಕೊಂಡು. ಏಪ್ರಿಲ್ 6ರ ಮುಷ್ಕರ ನಡೆಯುವುದಿಲ್ಲ ಎಂಬ ಸುದ್ದಿ ಅಮೃತಸರದಲ್ಲಿ ಹಬ್ಬಿತ್ತು. ವೆರಿ ಮೋಸ್ಟ್ ಇಂಪಾರ್ಟೆಂಟ್.
ರೌಲತ್ ಕಾಯ್ದೆಯ ವಿರುದ್ಧ ಈ ರೀತಿಯಾಗಿರ್ತಕ್ಕಂತಹ ಒಂದು ಮುಷ್ಕರವನ್ನು ತಡೀಲಿಕ್ಕೆ ಆ ಬ್ರಿಟಿಷ್ ಕಮಿಷನರ್ ಕೈಗೊಂಡಂತಹ ಒಂದು ಉಪಾಯ ಯಶಸ್ವಿಯಾಗಿತ್ತು. ಹಾಗಿದ್ರೆ ಮುಂದೆ ಏನಾಗುತ್ತೆ? ಕಾಂಗ್ರೆಸ್ನ ಯುವ ಕಾರ್ಯಕರ್ತರಿಗೆ ಈ ಸುದ್ದಿ ತಿಳಿದು ಬಹಳ ಭ್ರಾಂತಿಗೊಂಡ್ರು. ತಯಾರಾಗಿದ್ರು ಅವರು ಮಾಡೇ ಬಿಡಬೇಕು ಅಂತ ತಿಳ್ಕೊಂಡು. ಈಗ ಒಪ್ಕೊಂಡ್ಬಿಟ್ರೆ ನಮ್ಮ ಲೀಡರ್ಸ್ ಅಂತ ತಿಳ್ಕೊಂಡು ಅವ್ರು ದಿಗ್ಭ್ರಾಂತರಾಗ್ತಾರೆ. ಆಗ್ಲಿ, ಅವರೆಲ್ಲರೂ ಸೇರಿ ಮನೆ ಮನೆಗೂ ಹೋಗಿ ಜನರಿಗೆ ಈ ಮುಷ್ಕರ ಅವಶ್ಯವಾಗಿ ನಡೆಯುವುದೆಂದು ತಿಳಿಸಲು ತೀರ್ಮಾನಿಸಿದರು. ನೋಡ್ರಿ ಹೇಗಿದೆ, ಭಾರತೀಯರೇ, ನಾನು ಭಾರತೀಯನೆಂದು ಕೂಗು ಅಲ್ಲ. ಅಲ್ಲೆಲ್ಲ ಮೀಟಿಂಗ್ ಆಗ್ಯದ, ಓಡೆಯರು ಆ ಕಮಿಷನರ್ ಕೂಡ ಏನೋ ಮಾಡಿದ್ರು ಕೂಡ ನಮ್ಮ ಕ್ರಾಂತಿಕಾರಿ ಭಾರತೀಯ ಯುವಕರು ಮನೆ ಮನೆಗೆ ಭೇಟಿ ಕೊಡ್ಲಿಕ್ಕತ್ತಾರ. ನಾವೆಲ್ಲ ಹಳ್ಳಿ ಒಳಗ ಮಳಿ ಆಗ್ಲಿಲ್ಲ ಅಂತಂದ್ರ ಜೋಳ ಕುಡಿಸ್ತೀವಿ, ರೊಟ್ಟಿ ಕುಡಿಸ್ತೀವಿ, ಏನೇನ್ ಸಿಗುತ್ತೆ ಅದೆಲ್ಲ ಕುಡಿಸಿ ಮಳೆ ಆಗಲ್ಲ ಅಂತ ತಿಳ್ಕೊಂಡು ಒಂದಿನ ಪ್ರಸಾದ ಮಾಡ್ತೀವಿ ನಾವು. ಇಲ್ಲಿ ಹಂಗಲ್ಲ. ಭಾರತದ ಸ್ವತಂತ್ರ ಗಳಿಕೆಗಾಗಿ ನಡೆದಂತಹ ಹಲವು ಘಟನೆಗಳಲ್ಲಿ ಯುವಕರ ಒಂದು ಕೊಡುಗೆ ಹೇಗಿದೆ ನೋಡಿ. ಇರ್ಲಿ, ವಿಶೇಷವಾಗಿರ್ತಕ್ಕಂಥ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ಗೆ ಅಂದೇ ಒಂದೆಡೆ ಕ್ರಿಕೆಟ್ ಪಂದ್ಯವು ಕೂಡ ನಡೆಯುತ್ತಿತ್ತು. ಅದ್ಭುತಪ್ಪ ಇದು. ಇಲ್ಲಿ ಸಾವಿರಾರು ಜನ ನೆರೆದಿದ್ರು. ಡಾಕ್ಟರ್ ಕಿಚುಲು ಹಾಗೆ ಡಾಕ್ಟರ್ ಸತ್ಯಪಾಲ್ ಅವರು ಸಂಜೆ ಹೊತ್ತಿಗೆ ಅಲ್ಲಿಗೆ ತಲುಪಿ ಪ್ರೇಕ್ಷಕರ ಬಳಿಗೆ ಹೋಗಿ ಮರುದಿನ ನಗರದಲ್ಲಿ ತಪ್ಪದೆ ಮುಷ್ಕರವಾಗುವುದೆಂದು ಸೂಚನೆ ಇತ್ತು ಬಂದರು. ಕ್ರಿಕೆಟ್ ನೋಡಕ ಹೋಗಿವಿ, ನಾವು ಓದಿವಿ, ನೀವು ಓದಿವಿ, ಬಟ್ ಇದ ಸಂದರ್ಭ ಸುಸಂದರ್ಭ ಅಂತ ತಿಳ್ಕೊಂಡು ಡಾಕ್ಟರ್ ಸತ್ಯಪಾಲ್ಜಿ ಅವರು ಹಾಗೆ ಡಾಕ್ಟರ್ ಕಿಚಲುಜಿ ಅವರು ಹೋಗಿ ಪ್ರತಿಯೊಬ್ಬರ ಕಿವಿಯಲ್ಲ ಗುಣುಕ್ತಾರೆ ಹೀಗೆ ಹೀಗೀಗೆ ಅಂತ. ಹೇಗೆ? ಬರ್ರಿ, ಮುಷ್ಕರ ಆಗುದತ್ತು ಸತ್ಯ, ಬಂದೇ ಬಿಡಿ ಅಂತ. ಸರಿ, ಹಾಗಿದ್ರೆ ಏಪ್ರಿಲ್ 6 ತಾರೀಕು 1919 ಘಟನೆ ನೋಡೋಣ ನೋಡಿ. ಮಾರನೇ ದಿನ ಮುಷ್ಕರ ಯಶಸ್ವಿಯಾಗಿ ನಡೀತು. ಚಿಕ್ಕ ಪುಟ್ಟ ಅಂಗಡಿಗಳು, ಬುಟ್ಟಿ ಹೊತ್ತ ವ್ಯಾಪಾರ ಮಾಡುವವರು, ಹಾಲು ಮೊಸರು ಮಾರುವವರು ಮೊದಲಾದವರೆಲ್ಲರೂ ಸೇರಿ ಇದರೊಳಗೆ ಭಾಗವಹಿಸಿದರು. ಮುಷ್ಕರ ಪೂರ್ಣ ಹೇಗಿತ್ತು ಅಂದ್ರೆ ಅತ್ಯಂತ ಶಾಂತಿಯುತವಾಗಿ ನಡೆದಿತ್ತು. ಅಂದು ಸಂಜೆಯೇ ಜಲಿಯನ್ ವಾಲಾ ಬಾಗಿನಲ್ಲಿ ಸಾರ್ವಜನಿಕ ಸಭೆ ಕೂಡ ನಡೆಯಿತು. ಇಲ್ಲಿಂದ ಚೂರು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಮ್ಯಾಟರ್. ಇದರಲ್ಲಿ 50,000 ಜನ ಸೇರಿದ್ದರು. ಒಬ್ಬೊಬ್ಬ ಭಾಷಣಗಳು, ಕವಿತೆಗಳಲ್ಲದೆ 3 ಪ್ರಸ್ತಾಪಗಳನ್ನ ಮುಂದಿಡಲಾಯಿತು. ಹಾಗಿದ್ರೆ ಆ 3 ಪ್ರಸ್ತಾಪಗಳು ಯಾವುವು? ಅದರಲ್ಲಿ ಇಂಪಾರ್ಟೆಂಟ್ ಏನಿದೆ? ಎಸ್, ಒಂದರಲ್ಲಿ ಏನ್ ಹೇಳಲಾಗಿತ್ತು ಅಂತಂದ್ರೆ ಈ ಸಿಡ್ನಿ ಮಾದರಿಯ ರೌಲತ್ ಕಾಯ್ದೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳಬೇಕು ಅಂತ ಬಂದಿ ನೋಡ್ರಿ ಮ್ಯಾಟರ್ಗೆ. ಈಗ ಹೌದಾ, ಅಲ್ಲೇನು 3 ಪ್ರಸ್ತಾಪಗಳಿದ್ವು, ಅವುಗಳನ್ನು ಮಂಡಿಸಲಾಗಿದೆ. ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಎಸ್, ದಟ್ಸ್ ಆಲ್. ರೌಲತ್ ಕಾಯ್ದೆನ ನೀವು ಹಿಂದಕ್ಕೆ ಬಿಡಿರಿ. ಗೊತ್ತು ಅಂತ ಅನ್ಕೊಳ್ತೇನೆ. ರೌಲತ್ ಕಾಯ್ದೆಯ ನಿಯಮಗಳು ಸ್ವತಂತ್ರ ಹೋರಾಟಗಾರರ ಆಸ್ತಿಯನ್ನ ಮುತ್ತುಗೋಲು ಹಾಕ್ತಕ್ಕಂಥದ್ದು. 2-3 ಜನ ಕೂಡ ಅಡ್ಡಾಡುವಂಗಿಲ್ಲ, ಸಭೆ ಸಮಾರಂಭಗಳನ್ನ ಮಾಡುತ್ತಿಲ್ಲ. ಬಂಧಿಸಿದಂತಹ ಭಾರತೀಯನನ್ನ 2 ವರ್ಷಗಳ ಕಾಲ ವಿಚಾರಣೆ ಇಲ್ಲದೆ ಬಂಧನದಲ್ಲಿ ಇಡಬೇಕು. ಕೊನೆಯದಾಗಿ ಏನು ಅಂತಂದ್ರೆ ಎಸ್, ಶಸ್ತ್ರಾಸ್ತ್ರಗಳನ್ನಿಡುವಂತಿಲ್ಲ. ಇಲ್ಲಿಗೆ ನೋಡ್ರಿ ನಮಗ್ ಬಂದಿದ್ದು. ಯಾವಾಗ ಬ್ರಿಟಿಷರು ಭಾರತೀಯರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಾರೋ ಅವಾಗ ಅದರ ಪ್ರತ್ಯುತ್ತರ ಹೋಗಿ ಅದ ಕೊಟ್ಟೀವಿ. ನೋಡೋಣ. ಹಾಗಿದ್ರೆ ಬ್ರಿಟಿಷ್ ಸಾಮ್ರಾಟನಿಗೆ ಮನವಿಯನ್ನು ಮಾಡಿಕೊಳ್ಳಲಾಯಿತು. ಹೇಳ್ತಾರೆ ಭಾರತೀಯರು ಹಿಂಗೆ. ಇಲ್ಲಿ ಡಾಕ್ಟರ್ ಕಿಚುಲು ಮತ್ತು ಡಾಕ್ಟರ್ ಸತ್ಯಪಾಲ್ಜಿ ಅವರು ಮೇಲಿನ ಭಾಷಣಕ್ಕೆ ಸಂಬಂಧಿಸಿದಂತೆ ನಿಷೇಧಾಜ್ಞೆಯನ್ನ ತೆಗೆದು ಹಾಕಬೇಕು ಅಂತ ಪಂಜಾಬಿನ ಲೆಫ್ಟಿನೆಂಟ್ ಗವರ್ನರ್ ಅನ್ನ ಕೇಳ್ಕೊಳ್ಳಾಯಿತು. ಈಗಾಗಲೇ ನೀವು ಎಲ್ಲೂ ಮಾತಾಡುವಂಗಿಲ್ಲ ಅಂತ ಅಲ್ಲಿ ಆಜ್ಞೆ ಆಗಿತ್ತಲ್ಲ, ಡಯರ್ ಮಾಡಿದ್ದ ನೋಡ್ರಿ, ಅದನ್ನ ಹಿಂದಕ್ಕೆ ಪಡೀರಿ ಅಂತ ಇದು 2ನೇ ಅಂಶ. ಇನ್ನು 3ನೇ ಪ್ರಸ್ತಾಪ ಏನಿತ್ತು ಅಂದ್ರೆ ಸತ್ಯಾಗ್ರಹ ಆಂದೋಲನವನ್ನ ಪ್ರಶಂಸೆ ಮಾಡಲಾಗಿತ್ತು ಹಾಗೂ ಸತ್ಯಾಗ್ರಹ ಸಮಿತಿಯೊಂದನ್ನ ರಚಿಸಿ ಸಲಹೆಯನ್ನು ನೀಡಲಾಗಿತ್ತು. ಈ 3 ಅಂಶಗಳನ್ನ ಬರ್ಕೊಳ್ರಿ, ನೋಡೋಣ. ಎಲ್ಲಿಯೂ ಎಕ್ಸಾಮ್ ಆಗಿ ಬರಂಗಿಲ್ಲ, ಬಟ್ ನಾಳೆ ನಮ್ಮ ಮುಂದಿನ ತಲೆಮಾರಿಗೆ ನಾವೇನ್ ಕೊಡುದದ ಚಾನ್ಸ್ ಎಲ್ಲಿ ಏನು ಕೊಡಕ್ ಸಾಧ್ಯವಿಲ್ಲ. ಕೊಡುದಿದ್ರೆ ಸ್ವತಂತ್ರ ಅಭಿಮಾನವನ್ನ, ರಾಷ್ಟ್ರೀಯತೆಯ ಬಗ್ಗೆ, ಭಕ್ತಿಯ ಬಗ್ಗೆ ಕೊಡ್ಲೇಬೇಕು. ಇದು ನನ್ನ ರಾಷ್ಟ್ರ, ಇದು ನನ್ನ ದೇಶ ಅಂತ. ಹೌದಾ? ಇರಲಿ. ಸೊ ಇನ್ನು ಕೊನೆಯಲ್ಲಿ ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಬ್ಯಾರಿಸ್ಟರ್ ಅಂದ್ರೆ ಪದವಿ ಪಡೆದಿರ್ತಕ್ಕಂತಹ ಬದರ್ ಉಲ್ ಇಸ್ಮಾಯಿಲ್ ಅಲಿ ಖಾನ್ ರವರು ಈ ರೀತಿಯಾಗಿ ಹೇಳ್ತಾರೆ ನೋಡ್ರಿ.
ಎಷ್ಟು ಚಂದ ಹೇಳ್ತಾರ ನೋಡ್ರಿ ಅವರು. ಅವಾಗ ಹಂಗ ಐತ್ರಿ, ಬಹಳ ಭಾವೈಕ್ಯತೆ ಇತ್ತು ಭಾರತ ದೇಶ. ಮಹಾತ್ಮ ಗಾಂಧೀಜಿ ಅವರು ನಮಗೆ ಶಿಕ್ಷಣ ನೀಡಿರುವಂತೆ ಅಂದ್ರೆ ಸತ್ಯ, ಶಾಂತಿ, ಅಹಿಂಸೆ. ನಾವು ಸಂಪೂರ್ಣ ಸಹಿಷ್ಣುತೆ ಹಾಗೂ ಧೈರ್ಯದಿಂದ ಎಲ್ಲ ರೀತಿಯ ದುಃಖಗಳನ್ನ, ತೊಂದರೆಗಳನ್ನು ಅನುಭವಿಸೋಣ. ಅಸತ್ಯ ನಾಶವಾಗಿ ಸತ್ಯಕ್ಕೆ ಜಯ ದೊರೆಯುತ್ತದೆ. ನೀವು ಶಾಂತಿಯಿಂದಿದ್ದರೆ, ಧೈರ್ಯದಿಂದಿದ್ದರೆ, ಸಹನಶೀಲರಾಗಿದ್ದರೆ ಇದರ ಪ್ರಭಾವ ಎಲ್ಲರ ಮೇಲೂ ಆಗುತ್ತದೆ. ಬ್ರಿಟಿಷರಲ್ಲಿ ಎಲ್ಲಾದರೂ ಸಣ್ಣ ಪುಟ್ಟ ಗಲಾಟೆಗಳು ಆದರೆ, ಒಂದಿಬ್ಬರು ಸಹನೆಯನ್ನ ಕಳೆದುಕೊಂಡರೆ ಇದರ ಪರಿಣಾಮ ಕೆಟ್ಟದ್ದಾಗುತ್ತದೆ ಹಾಗೂ ಸಭೆ ಪ್ರಭಾವಹೀನವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಬ್ಯಾರಿಸ್ಟರ್ ಆಗಿರ್ತಕ್ಕಂಥ ಬದರ್ ಉಲ್ ಇಸ್ಮಾಲ್ ಅಲಿ ಖಾನ್ ಅವರು ಹೇಳ್ತಾರೆ. ಆದ್ದರಿಂದ ಶ್ರೋತೃಗಳಲ್ಲಿ ವಿನಂತಿಸಿ ಅವರು ಹೇಳ್ತಾರೆ, ಈಗ ಎಲ್ಲರೂ ಶಾಂತಿಪೂರ್ಣ ರೀತಿಯಲ್ಲಿ ಹೊರ ಹೋಗಬೇಕು ಹಾಗೂ ಯಾವುದೇ ರೀತಿಯ ಮೆರವಣಿಗೆಯ ಪ್ರದರ್ಶನಗಳನ್ನು ಕೂಡ ಮಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ನಮ್ಮವರಿಗೆ. ಇದು ಹಂಗಿತ್ತು ಆಗ. ಸೊ ಹಾಗೆ ಮುಂದುವರೆದು ಹೇಳ್ತಾ ಇದ್ದಾರೆ, ಗಾಂಧೀಜಿಯವರು ತಮ್ಮ ಸತ್ಯಾಗ್ರಹದ ಆಂದೋಲನವನ್ನ ಏಪ್ರಿಲ್ 6 ಏನಾಗ್ತದೆ ಅಂದ್ರೆ ದೇಶವ್ಯಾಪಿ ಮುಷ್ಕರದ ಬಳಿಕ ಏಪ್ರಿಲ್ 7 ಪ್ರಾರಂಭಿಸುವುದಾಗಿ ಘೋಷಣೆಯನ್ನ ಮಾಡ್ತಾರೆ. ಇಲ್ಲಿ ಏಪ್ರಿಲ್ 6 ಮುಷ್ಕರ ಶಾಂತಿಪೂರ್ಣ ರೀತಿಯಲ್ಲಿ ಸಫಲಗೊಂಡಿತ್ತು. ಆದರೆ ಈ ಸತ್ಯಾಗ್ರಹದ ಶುಭಾರಂಭವಾದ 3ನೆಯ ದಿನವೇ ಅಮೃತಸರದಲ್ಲಿ ಪರಿಸ್ಥಿತಿ ಹದಗೆಡತೊಡಗಿತ್ತು. ಇದರ ಹಿಂದೆ ಪ್ರಮುಖವಾಗಿ ಆಂಗ್ಲ ಲೆಫ್ಟಿನೆಂಟ್ ಗವರ್ನರ್ನ ಕೈವಾಡವೂ ಇತ್ತು. ಅರ್ಥ ಮಾಡ್ಕೊಂಡ್ರೆ ನಾವ್ ಏನ್ ಮಾಡಿದ್ರು ಬಂದವರು ಕೈ ಸೇರಿಸಿ ಅಂದ್ರ ಅವ್ರ ನಡಕ್ ಬಂದ್ ಕಲ್ ಹೋಗೋದು ಗದ್ಲ ಹಚ್ಚಿ ಹೋಗಿ ಆಮೇಲೆ ನಮ್ಮನ್ನ ಬಡದ್ ಬಿಡೋದು ಅಂತ ಬ್ರಿಟಿಷರ್ ಬುದ್ಧಿ. ಸೊ ಏನೇ ಇರ್ಲಿ ನೋಡೋಣ. ಸೊ ಹಾಗಿದ್ರೆ ಏಪ್ರಿಲ್ ಏನಾಗ್ತದೆ ನೋಡಿ, ಇದು ಇಂಪಾರ್ಟೆಂಟ್ ನೋಡಿ. ಕಾಂಪಿಟೇಟಿವ್ ಫೀಲ್ಡ್ ಏನೈತಲ್ಲ ಇದು ಇಂಪಾರ್ಟೆಂಟ್. ಏನು ಅಂದ್ರೆ ಸತ್ಯಾಗ್ರಹ ಎಂಬ ಪತ್ರಿಕೆ. ಹಾಗೆ ಗಾಂಧೀಜಿಯವರ ಕೆಲವಷ್ಟು ಪತ್ರಿಕೆಗಳನ್ನ ಬ್ರಿಟಿಷರ್ ಏನ್ ಮಾಡ್ತಾರೆ ಅಂದ್ರೆ ನಿಷೇಧ ಮಾಡ್ತಾರೆ. ಆ ಕಂಟೆಂಟ್ ಇಲ್ಲಿದೆ. ಸೊ ಅದು ಏಪ್ರಿಲ್ 7 ಗಾಂಧೀಜಿಯವರು ಸತ್ಯಾಗ್ರಹ ಎಂಬ ಕಿರುಪತ್ರಿಕೆಯನ್ನ ಹೊರಡಿಸ್ತಾರೆ. ಇದಕ್ಕಾಗಿ ಸರ್ಕಾರದ ಅನುಮತಿಯನ್ನ ಪಡೆದಿರಲಿಲ್ಲ. ಅಂದ್ರೆ ನಮ್ಮ ಸರ್ಕಾರ ಇಲ್ಲ, ಬ್ರಿಟಿಷರ ಸರ್ಕಾರ ಐತಿ. ಸೊ ಹೀಗಾಗಿ ಬ್ರಿಟಿಷರ ಒಂದು ಪರವಾನಗಿಯನ್ನ ಪಡಿಬೇಕು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಇಲ್ಲ. ಹಾಗೂ ಇದನ್ನ ನೋಂದಣಿ ಕೂಡ ಮಾಡಿಸಿರ್ಲಿಲ್ಲ. ಅಂದ್ರೆ ತೆಗೆದು ಹಾಕ್ಬಿಡವ್ರ ಈ ಬ್ರಿಟಿಷರ್ ಅಲ್ಲ ಇರ್ಲಿ. ಇದು ಇಂಡಿಯನ್ ಪ್ರೆಸ್ ಕಾನೂನಿನ ಉಲ್ಲಂಘನೆಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರ ಅವ್ರು ಏನ್ ಮಾಡಿಲ್ಲ ಅಂದ್ರೆ ಸರ್ಕಾರದ ಅನುಮತಿಯನ್ನ ಪಡೆದಿಲ್ಲ ಅಂತ, ಜೊತೆಗೆ ಅದನ್ನ ನೋಂದಣಿ ಕೂಡ ಮಾಡಿಸಿಲ್ಲ ಅಂತ. ಅಂದ್ರ ತಿಳ್ಕೊಂಡ್ ಬಿಡ್ರಿ, ಅಸಹಕಾರ ಚಳುವಳಿಯಲ್ಲಿ ಏನಾದ್ರು ಭಾರತೀಯರ ಬಗ್ಗೆ ಬರ್ದಿತ್ತು ಅಂದ್ರೆ ಅವ್ರು ನಿಷೇಧ ಮಾಡಿಬಿಡ್ತಾರೆ ಆಟೋಮೆಟಿಕ್. ಗೊತ್ತಿತ್ತು ಅವ್ರಿಗೆ ಅಂತ ಅನ್ಕೊಡ್ತೇನೆ. ಸೊ ಇರ್ಲಿ, ಪತ್ರಿಕೆಯಲ್ಲಿ ಗಾಂಧೀಜಿ ಅವರು ಮುಂಬರಲಿರುವ ಸತ್ಯಾಗ್ರಹಿಗಳಿಗಾಗಿ ಹಾಗೂ ಜನಸಾಮಾನ್ಯರಿಗಾಗಿ 4 ಪುಸ್ತಕಗಳನ್ನ ಶಿಫಾರಸು ಮಾಡಿದ್ರು. ನೆನ್ಪಿಟ್ಕೊಳ್ರಿ. ಹಾಗಿದ್ದರೆ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಸತ್ಯಾಗ್ರಹ ಎಂಬ ಪತ್ರಿಕೆಯಲ್ಲಿ ಯಾವ ಪುಸ್ತಕಗಳ ಬಗ್ಗೆ ಉಲ್ಲೇಖಿಸಿದ್ದರು ಅಂತ ಪ್ರಶ್ನೆ ಹಾಕ್ಬೋದು. KS ಎಕ್ಸಾಮ್, PS ಎಕ್ಸಾಮ್, IS ಎಕ್ಸಾಮ್ ಎಲ್ಲಿ ತೆಗಿತಾರೋ ಅವ್ರಿಗೂ ಗೊತ್ತೈತೋ ಇಲ್ಲ ಹಂಗ ಅದಕ್ಕೆ ತಗೊಂಡ್ ಬಂದೆ. ಸೊ ಇರ್ಲಿ, ಇವುಗಳಲ್ಲಿ ಸಾರ್ವಜನಿಕ ಅಸಹಕಾರದ ಬಗ್ಗೆ ಬಹಳಷ್ಟು ಬರೆಯಲಾಗಿತ್ತು. ಭಾರತೀಯರಿಗೆ ಅಸಹಕಾರ ಇತ್ತು, ಅದನ್ನೇ ಇದರಲ್ಲಿ ಬರ್ದಾರ. ಸೊ ಹಾಗಿದ್ದರೆ ಈ 4 ಪುಸ್ತಕಗಳನ್ನ ಬ್ರಿಟಿಷ್ ಸರ್ಕಾರ ಏನ್ ಮಾಡಿತು ಅಂದ್ರೆ ನಿಷೇಧ ಮಾಡೇ ಬಿಡಿತು. ಅವರೊಳಗೆ ತೋರಿಸ್ತಿರಲ್ಲ ಸತ್ಯಾಗ್ರಹ ಪತ್ರಿಕೆ ಅಂತ ಏನಿತ್ತು, ಅದರೊಳಗೆ ಒಂದು 4 ಪುಸ್ತಕಗಳ ಹೆಸರು ಬರ್ದಿದ್ರು. ಅವನ ರೆಫರೆನ್ಸ್ ನೀವು ಓದ್ರಿ ಅಂತ ಹೇಳಿದ್ದೆ ಹೇಗಿದ್ರು ಗಾಂಧೀಜಿ ಅವರು. ತಿಳ್ಕೊಳ್ಳಿರುತ್ತೆ ಬಡ ಬ್ರಿಟಿಷರ 4 ಪುಸ್ತಕಗಳನ್ನು ಹೇರಿ ಬಿಟ್ಟು ಸೈಡ್ಗೆ. ಹಾಗಿದ್ರೆ ಆ ಪುಸ್ತಕಗಳು ಯಾವುವು? ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಹಿಂದ್ ಸ್ವರಾಜ್. ಓಕೆ, ಸರ್ವೋದಯ ಇವ್ರು ಗಾಂಧೀಜಿ ಅವ್ರು ನೋಡ್ರಪ್ಪ. ಅಥವಾ ಅದಕ್ಕೆ ಇನ್ನೊಂದು ಹೆಸರದೆ, ವಿಶ್ವವ್ಯಾಪಿ ಪ್ರಭಾತ. ಓಕೆ. ಸೊ ಹಾಗೆ ಸತ್ಯಾಗ್ರಹದ ಕಥೆ. ಸತ್ಯಾಗ್ರಹ 1 ಹಿಂದ್ ಸ್ವರಾಜ್, 2ನೇದು ಸರ್ವೋದಯ ಅಥವಾ ವಿಶ್ವವ್ಯಾಪಿ ಪ್ರಭಾತ, 3ನೇದು ಸತ್ಯಾಗ್ರಹದ ಕಥೆ, ಇನ್ನು 4ನೇಯದಾಗಿ ಮುಸ್ತಫಾ ಪಾಷಾ ಅವರ ಜೀವನ ಚರಿತ್ರೆ. ಹೀಗೆ 4 ಪುಸ್ತಕಗಳ ಬಗ್ಗೆ ಸತ್ಯಾಗ್ರಹ ಎಂಬ ಪತ್ರಿಕೆಯಲ್ಲಿ ಉಲ್ಲೇಖಿಸಿದ್ರು. ಬ್ರಿಟಿಷರಿ 4 ಪುಸ್ತಕಗಳನ್ನ ಬಂದಿಟ್ಬಿಟ್ರು ನೋಡಿ. ಎಸ್, ಇವುಗಳಲ್ಲಿ ಮೊದಲ 3 ಸ್ವತಃ ಗಾಂಧೀಜಿಯವರೇ ಬರೆದಿದ್ರು. ಎಸ್, ಮೊದಲ 3 ಯಾವ್ಯಾವು? ಹಿಂದ್ ಸ್ವರಾಜ್, ವಿಶ್ವವ್ಯಾಪಿ ಪ್ರಭಾತ ಮತ್ತು ಸತ್ಯಾಗ್ರಹದ ಕಥೆ. ಇವು ಸ್ವತಃ ಗಾಂಧೀಜಿಯವರೇ ಬರೆದಿರುವಂತವು.
ಹಾಗಿದ್ರೆ 4ನೇದು ನೋಡಿ, ಯಾರಿಗಾರು ಗೊತ್ತಿದ್ರೆ ಹಾಕಿ. ಎಸ್, ಇನ್ನ ಮುಂದುವರಿಸ್ತಾ ಇದ್ದೇನೆ. ಬಹಳ 1.5-2 ತಾಸು ಆದ್ರೂ ಆಗ್ಬೋದು. ನನಗೆ ಗೊತ್ತಿಲ್ಲ ಏನಾಗುತ್ತೋ, ನೋಡ್ತಿರೋ ಬಿಡ್ತಿರೋ ಏನೋ. ನನಗೆ ಇವತ್ತು ಬಹಳ ರಾಷ್ಟ್ರಾಭಿಮಾನ, ನಮ್ಮ ಭಾರತೀಯ, ನಾನು ಸ್ವಚ್ಛ ಕನ್ನಡ ಮಾತಾಡೋ ದೃಷ್ಟಿಯಿಂದ ಆಗ್ತಾ ಇದೆ. ಸತ್ಯಾಗ್ರಹಿಗಳಿಗೆ ಕಾನೂನು ಉಲ್ಲಂಘಿಸುವುದರೊಂದಿಗೆ ತರಬೇತಿಯೂ ಸಿಗಲಿ, ಜನಸೇವೆಗೆ ಬದ್ಧರಾದರೂ ತಮ್ಮ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಎಂಬುದನ್ನ ಅರ್ಥ ಮಾಡಿಕೊಳ್ಳಲಿ ಎಂಬ ಆಶಯದಲ್ಲಿ ಈ ಪುಸ್ತಕಗಳಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇರಲಿ, ಯಾವುದೇ ರೀತಿಯ ಹಿಂಸೆಗೂ ಮಾನ್ಯತೆ ಅಥವಾ ಪ್ರೋತ್ಸಾಹ ನೀಡದಂತಹ ಪುಸ್ತಕಗಳನ್ನ ಸತ್ಯಾಗ್ರಹಿಗಳಿಗೆ ದೊರೆಯುವಂತೆ ಮಾಡುವುದು ಬಹಳ ಮುಖ್ಯವಾಗಿತ್ತು. ದಟ್ಸ್ ಆಲ್. ಮೇಲ್ಗಡೆಗೆ ಹೇಳಿದ್ದಾಗ್ಯದ. ನೀವೇನಾದ್ರೂ ಸಿಂಗಲ್ ಪ್ರಾಬ್ಲಮ್ ಮಾಡಿದ್ರಿ ಅಂತಂದ್ರೆ ಅದರ ಪರಿಸ್ಥಿತಿ ಹದಗೆಡುತ್ತ ಅನ್ನೋದು ನೋಡಿದ್ವಿ ನಾವು. ಅದಕ್ಕ ಗಾಂಧೀಜಿಯವರು ಬರೆದಂತ ಈ ಪುಸ್ತಕಗಳಲ್ಲಿ ಯಾವುದೇ ರೀತಿಯ ಹಿಂಸೆಗೆ ಮಾನ್ಯತೆ ಕೊಟ್ಟೇ ಇಲ್ಲ. ಅಂದ್ರೆ ಹಿಂಸೆಯ ಬಗ್ಗೆ ಬರದೇ ಇಲ್ಲ. ಅದಕ್ಕೆ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇಲ್ಲ ಗಾಂಧೀಜಿಯವರ ಪುಸ್ತಕಗಳಲ್ಲಿ. ಆದ್ರೂ ಕೂಡ ಬ್ರಿಟಿಷರು ನಿಷೇಧ ಮಾಡ್ಯಾರ. ಇರ್ಲಿ, ಅಂದು ಪಂಜಾಬಿನ ಲೆಫ್ಟಿನೆಂಟ್ ಗವರ್ನರ್ ಲಾಹೋರ್ನಲ್ಲಿ ಶಾಸನ ಸಭೆಯಲ್ಲಿ ಭಾಗವಹಿಸ್ತಾರೆ. ಆ ಸಭೆಯ ಕೊನೆಯಲ್ಲಿ ಪತ್ರಿಕೆಗಳು ಪ್ರಕಟಿಸುತ್ತಿರುವ ಸುದ್ದಿಗಳು ಹಾಗೂ ರಾಜನೈತಿಕ ಕಾರ್ಯಕರ್ತರು ನೀಡುತ್ತಿರುವ ಹೇಳಿಕೆಗಳನ್ನು ಎಂದೂ ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಬೆದರಿಕೆ ಹಾಕಿದರು. ಶ್ರೀಗಲಿ ಮಗನೇ, ಶ್ರೀಗನಿ ಯಾವ ನೋಡು. ಸೊ ಇನ್ನೂ 11 ದಿನಗಳ ಕಾಲ ಮುಂದೆ ಹೋಗೋಣ. ಬಹಳ ಚಂದ ಅದ. ಬರ್ಬರ್ತಾ ಕ್ರಾಂತಿ ತಾನೇ ತಾನಾಗಿ ಮೂಡುತ್ತದೆ. ಕ್ರಾಂತಿಯು ತಾನೇ ತಾನಾಗಿ ಮಾರ್ಗದರ್ಶಿಸುತ್ತದೆ. ಎಸ್, ಇನ್ನು ಏಪ್ರಿಲ್ 8 ತಾರೀಕು 1919 ಬರ್ತಾ ಇದ್ದೇವೆ. ಮೈ ಡಿಯರ್ ಆಸ್ಪಿರೆಂಟ್, ನೋಡ್ತಾ ಇರಿ. ಇಲ್ಲೇನಿದ ಅಥವಾ ಏಪ್ರಿಲ್ 8ಕ್ಕೆ ಅಮೃತ್ಸರದ ಡೆಪ್ಯೂಟಿ ಕಮಿಷನರ್ ಲಾಹೋರ್ನ ಕಮಿಷನರ್ಗೆ ಅಮೃತ್ಸರದ ಸ್ಥಿತಿಗತಿಗಳ ಬಗ್ಗೆ ಸುದೀರ್ಘ ಪತ್ರವೊಂದನ್ನ ಬರೆದು ಅದರ ಪ್ರತಿಯೊಂದನ್ನು ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ ಓ ಡಯರ್ ಅವರಿಗೆ ಕಳುಹಿಸಿದರು. ಪತ್ರದ ಅಂಶವೊಂದನ್ನ ಇಲ್ಲಿ ನೀಡಲಾಗಿದೆ. ಈಗ ಗೊತ್ತಾಯ್ತು ಅನ್ಕೊಳ್ತೀನಿ ನಾವು. ಮ್ಯಾಟರ್ ನಿಮ್ಗ ಗೊತ್ತಿತ್ತು ಚಲೋ, ಗೊತ್ತಿರಲಿಲ್ಲ ಅಂದ್ರೆ ಚಲೋ, ಗೊತ್ತು ಮಾಡ್ಕೊಳ್ತಿರಲ್ಲ. ಪಂಜಾಬಿನಾದ್ಯಂತ ಆ ರೌಲತ್ ಕಾಯ್ದೆ ಜಾರಿ ಆದ್ಮೇಲೆ ಏನೇನು ಘಟನೆಗಳು ನಡೆಯತ್ತವು ಅನ್ನೋದನ್ನ ಈ ಡೆಪ್ಯೂಟಿ ಕಮಿಷನರ್ ತಿಳ್ಕೊಂಡಿದ್ದ. ಅದನ್ನ ಪತ್ರದ ಮೂಲಕ ಕೂಡ ಓ ಡೈರಿಗೆ ಬರ್ದು ಹಾಕಿದ್ರೆ ಡಯರ್ ಮಗ ಎದ್ದು ಕುಂದಿರ್ತಾನ, ಹಾರಾಡ್ತಾನ, ಬಹಳ ಹಾರಾಡ್ತಾನ. ಎಸ್, ನೋಡ್ರಿ ಆ ಪತ್ರದಾಗ ಏನಿತ್ತು, ಏನಂತದೆ ಅವನ ಪತ್ರದ ಅಂಶವೊಂದನ್ನ ಇಲ್ಲಿ ನೀಡಲಾಗಿದೆ. ಓಕೆ, ಅವನು ಬರ್ತಿದ್ನಲ್ಲ ಡೆಪ್ಯೂಟಿ ಕಮಿಷನರ್. ನಾವು ನಮ್ಮ ಅಧಿಕಾರವನ್ನೇ ಭದ್ರಪಡಿಸಲು ಇಂದಲ್ಲ ನಾಳೆ ಒಂದಲ್ಲ ಒಂದು ಕ್ರಮವನ್ನ ಕೈಗೊಳ್ಳಲೇಬೇಕಾಗುವುದು. ಮುಷ್ಕರಗಳನ್ನು ನಿಷೇಧಿಸಬಹುದು, ಮೆರವಣಿಗೆಗಳನ್ನು ತಡೆಯಬಹುದಾಗಿದೆ. ಶಾಂತಿ ಭಂಗವಾಗುವ ಹೆದರಿಕೆ ಇರುವಲ್ಲಿ ಇದಕ್ಕಾಗಿ ಸೈನ್ಯವನ್ನ ನಿಯುಕ್ತಿಗೊಳಿಸುವುದು ಅತ್ಯಂತ ಅವಶ್ಯಕ. ಅಂದ್ರೆ ಇನ್ನು ಮುಂದೆ ಒಂದು ಸ್ಟೆಪ್ ಮುಂದೆ ಹೋದ್ರೆ ಅವ್ರು ಸೈನಿಕರು ಬೇಕಂತ ಬಂದ್ರು. ಅಮೃತ್ಸರದ ಆಡಳಿತ ಯಾರ ಕೈಯಲ್ಲಿದೆ ಎಂಬುದು ಜನರಿಗೆ ಚೆನ್ನಾಗಿ ಮನದಟ್ಟು ಮಾಡಬೇಕಾಗಿದೆ. ಹೌದು, ಯಾರ ಕೈಯಾಗೈತೆ? ಡೆಪ್ಯೂಟಿ ಕಮಿಷನರ್ ಕೈಯಾಗಿತ್ತೋ ಓ ಡೈರನ್ ಕೈಯಾಗಿತ್ತೋ ಅನ್ನೋದನ್ನ ಮನದಟ್ಟು ಮಾಡಬೇಕಾಗಿದೆ. ಅದನ್ನು ಬರೆಯತಾನ ಮಗ. ಅವಶ್ಯಕತೆ ಬಿದ್ದಾಗ 6 ಗಂಟೆಗಳ ಒಳಗೆ ಸೇನೆ ನಮಗೆ ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಬೇಕು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಘಟನೆಗಳು ಹೇಗೆ ನಡೀಬೇಕು ಅನ್ನೋದನ್ನ ಆಲ್ರೆಡಿ ಪ್ರಿಪೇರ್ಡ್ ಆಗತ್ತಾರೆ ಬ್ರಿಟಿಷರಲ್ಲಿ. ನಮ್ಮ ರಾಯ್ ಬಹದ್ದೂರ್ ಹಾಗೂ ಖಾನ್ ಬಹದ್ದೂರ್ಗಳೆಲ್ಲರೂ ನಿರರ್ಥಕರಾಗಿದ್ದಾರೆ. ಅವರು ಒಂದು ಹೋಗ್ಯಾರ, ಬಟ್ ಅವ್ರ ಮಾತು ಯಾರು ಕೇಳವಲ್ಲ ಇಂಡಿಯನ್ಸ್. ಸೊ ಅವರನ್ನ ಜೀವಂತ ಹೆಣೆಗಳೆಂದು ತಿಳಿಯಬೇಕು. ಸಿಗಲಿ ನೀವು ಬ್ರಿಟಿಷರು, ಸಿಗಲಿ. ಅವ್ರ ಜೀವಂತ ಹೆಣೆ ಅಂತಾರತ್ತಿವ್ರು. ಹೊಸ ಮುಖಂಡರನ್ನ ಸಂಪರ್ಕಿಸುವ ವಿಚಾರದಲ್ಲಿ ನಾವಿದ್ದೇವೆ. ಡಾಕ್ಟರ್ ಕಿಚುಲು ಅನ್ನು ನನ್ನ ಕಡೆ ತರಲು ಪ್ರಯತ್ನಿಸಬೇಕು ಎಂದು ಯೋಚಿಸಿದ್ದೆ. ಆದರೆ ಆ ಮನುಷ್ಯ ತನು ಮನದಿಂದ ಆಂದೋಲನದೊಂದಿಗೆ ಬೆಸೆದುಕೊಂಡಿದ್ದಾನೆ. ಡಾಕ್ಟರ್ ಸತ್ಯಪಾಲ್ರನ್ನ ಮತ್ತು ಕಿಚುಲೂರ್ನ ಬಂಧಿಸ್ತಾರೆ ಈಗ ಅವ್ರು. ನೋಡ್ರಿ, ಟಾರ್ಗೆಟ್ ಮಾಡತ್ತೇನ ಅವ್ರನ್ನಂತಾರ ಅವರು. ಹಿಂದಿದ್ದಂತಹ ನಮ್ಮ ರಾಯ್ ಬಹದ್ದೂರ್ ಅವರು, ಖಾನ್ ಬಹದ್ದೂರ್ ಅವ್ರು ಏನ್ ಮಾಡತ್ತಾರ ಅಂತಂದ್ರ ನಮ್ಗೇನು ರೆಸ್ಪಾನ್ಸ್ ಮಾಡೋಲ್ರ ಅವರು. ಆ ಜನ ಸ್ಟ್ರೈಕ್ ಮಾಡಕತ್ರ ಅವ್ರಿಗೂ ರೆಸ್ಪಾನ್ಸ್ ಮಾಡೋಲ್ರು. ಅದಕ್ಕೆ ಅವ್ರು ಜನ ಇದ್ದಂಗ ಅದ್ರ. ಬಟ್ ಅದ್ರೊಳಗ ತಲ್ಲೀನರಾಗಿರ್ತಕ್ಕಂಥ ಭಾಗಿಯಾಗಿರ್ತಕ್ಕಂಥ ಕಿಚುಲೂರನ್ನ ನಾವು ಕ್ಯಾಚ್ ಮಾಡ್ಬೇಕಂತ ಮಾಡಿದ್ವಿ. ಅವ್ರ ಆ ಮನುಷ್ಯ ಸಿಗಕತ್ತ ಇರ್ಲಿ. ಅದಕ್ಕಂದ್ರೆ ಅದ್ರೊಳಗವ ಸಂಪೂರ್ಣವಾಗಿ ತಮ್ಮನ್ನ ತೊಡಗಿಸ್ಕೊಂಡಲ್ಲ. ಅದಕ್ಕೆ ಏನು ಗೊತ್ತಿಲ್ಲ ಕಂಟೆಂಟ್. ಏಪ್ರಿಲ್ 9 ತಾರೀಕು ಬರ್ರಿ ಹೋಗೋಣ. ಏನದು ಏಪ್ರಿಲ್ 9? ಹಿಂದೂ ಮುಸ್ಲಿಂ ಏಕತೆ ಅಮೃತಸರದಲ್ಲಿ ಇದ್ದುದು ಅಲ್ಲಿನ ಶಾಂತಿಪೂರ್ಣ ವಾತಾವರಣಕ್ಕೆ ಪ್ರಮುಖ ಕಾರಣವಾಗಿತ್ತು. ಯಾಕ ಭಾರತ ತುಂಬ ಸದ್ಯಕ್ಕೆ ಇಟ್ಬಿಟ್ರಲ್ಲ, ಮುಗಿದೋಯ್ತು ಕೆಲಸ.
ನೀವು ನಾವು ಭಾರತದವ್ರನ್ರಿ, ನೀವು ನಮ್ಮವ್ರನ್ರಿ, ಮುಗೀತ ನೋಡೋಣ. ಇರಲಿ. ರಾಷ್ಟ್ರದ ಏಕತಾ ಭಾವನೆ ಜನರನ್ನ ಹಿಡಿದಿಟ್ಟಿತ್ತು. ಏಕತಾ ಭಾವ ರೀ, ರಾಷ್ಟ್ರದ ಏಕತಾ ಭಾವ. ಇವತ್ತೇ ನಮ್ಮ ಆಚರಣೆ ಮಾಡಿವಲ್ಲ ನಾವು, ಅದೆಲ್ಲದರ ಸಾರ 1919 ಏಪ್ರಿಲ್ 9 ಇಲ್ಲಿ ಬರೆದಂತಹ ಸ್ಟೇಟ್ಮೆಂಟ್ ಒಳಗೆ ಐತಿ. ಈ ಭಾವನೆಯ ಉದಾಹರಣೆಗೆ ಮಾರ್ಚ್ 30 ಹಾಗೂ ಏಪ್ರಿಲ್ 6 ಕಂಡು ಬಂದಿತ್ತು ಅಂತ ಹೇಳ್ತಾರೆ. ಮಾರ್ಚ್ 30 ಘಟನೆಯನ್ನು ನೀವು ನೋಡ್ಕೊಳ್ಳಿ, ಬೇಕಿದ್ರೆ ನೆಕ್ಸ್ಟ್ ನಾನು ಮತ್ತೊಮ್ಮೆ ಇರ್ಲಿ. ಬಂತ ನೋಡ್ರಿ, ಏಪ್ರಿಲ್ 9 ರಾಮನವಮಿ ದಿನ ಅಮೃತ್ಸರದ ಜನತೆ ಇದನ್ನ ರಾಷ್ಟ್ರೀಯ ಏಕತಾ ದಿವಸವನ್ನಾಗಿ ಆಚರಿಸಲು ನಿಶ್ಚಯಿಸಿದರು. ಯಾರು ಬಂದು ತಡಿಬೇಡ್ರಪ್ಪ ಇದನ್ನ. ಏಪ್ರಿಲ್ 9 ಅಲ್ಲಿ ನೋಡ್ರಿ, ಅಮೃತ್ಸರದೊಳಗ ರಾಮನವಮಿ ಐತಿ. ಆ ರಾಮನವಮಿ ದಿನವನ್ನ ಪಂಜಾಬಿನಾದ್ಯಂತ ಅಲ್ಲಿರುವಂತಹ ಜನತೆ ಏನಂತ ಆಚರಣೆ ಮಾಡ್ತಾರತ್ತೆ, ರಾಷ್ಟ್ರೀಯ ಏಕತಾ ದಿವಸ್ ಅಂತ ಆಚರಣೆ ಮಾಡಬೇಕು ಅಂತ ನಿಶ್ಚಯ ಮಾಡ್ಯಾರ. ಮಧ್ಯಾಹ್ನ ಮೆರವಣಿಗೆ ಪ್ರಾರಂಭ ಆಯಿತು. ದೇವತೆಗಳ ಜಯಕಾರದ ಜೊತೆಗೆ ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ಏನಂತಾರೆ ಗಾಂಧೀಜಿಯವರೇ, ಹಿಂದೂ ಮುಸಲ್ಮಾನರಿಗೆ ಜಯವಾಗಲಿ ಎಂಬ ಘೋಷಣೆಗಳು ಮೊಳಗಿದವು. ಬರ್ರಿ ಒಂದ್ಸಲ ನಾನು ಜೋರಾಗಿ ಹೇಳೋಣ ಬನ್ನಿ. ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ, ಹಿಂದೂ ಮುಸಲ್ಮಾನರಿಗೆ ಜಯವಾಗಲಿ ಹೇಳಿ ಒಂದ್ಸರಿ. ಬಹಳ ರೋಮಾಂಚನಗೊಳ್ತಕ್ಕಂತಹ ಸನ್ನಿವೇಶದ ಘಟನೆಗಳಿವೆಲ್ಲ. ಈ ಆಂದೋಲನದಲ್ಲಿ ಭಾರತದ ವಾಸಿಗಳ ಮಾನಸಿಕ ಸ್ಥಿತಿ ಹೇಗಿತ್ತು ಎಂಬುದಕ್ಕೆ ಈ ಸಂದರ್ಭದಲ್ಲಿ ಒಂದು ಉತ್ತಮ ಉದಾಹರಣೆ ಕೂಡ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಹಾಗಿದ್ದರೆ ಆ ಉದಾಹರಣೆ ಏನಾಗಿರ್ಬೋದು ಆ ಉದಾಹರಣೆ ನೋಡಿ. ಅಮೃತ್ಸರದ ಆಂಗ್ಲ ಡೆಪ್ಯೂಟಿ ಕಮಿಷನರ್ ಅಲಹಾಬಾದ್ ಬ್ಯಾಂಕ್ ವರಾಂಡದಲ್ಲಿ ನಿಂತುಕೊಂಡು ರಾಮನವಮಿ ಮೆರವಣಿಗೆಯನ್ನ ನೋಡ್ತಾ ಇದ್ದ. ನೋಡ್ಬೇಕ ಮಗನೇ, ನಿಂತು ನೋಡ್ಬೇಕಷ್ಟೇ. ಅಲ್ಲಿ ಹಿಂದೂ ಮುಸಲ್ಮಾನರು ಭಾವೈಕ್ಯತೆಯಿಂದ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನೀನೆಲ್ಲಿಂದ ಬಂದ್ಯೋ ನೋಡ್ಬೇಕಷ್ಟೇ. ವಿಚಿತ್ರವೆಂದ್ರೆ, ಯಾವುದೇ ಬ್ಯಾಂಡ್ ಪಾರ್ಟಿ ಅವನ ಮುಂದೆ ಬಂದಾಗ ಅವನನ್ನು ಗುರುತಿಸಿ ಅಲ್ಲಿ ನಿಂತು ಬಿಡುತ್ತಿತ್ತು. ಹಾಗೂ ನೋಡಿ ಚಂದದ ಇದು, ಯಾವುದೇ ಬ್ಯಾಂಡ್ ಪಾರ್ಟಿ ಅವನ ಮುಂದೆ ಬಂದಾಗ ಅವನನ್ನು ಗುರುತಿಸಿ ಅಲ್ಲಿ ನಿಂತು ಬಿಡುತ್ತಿತ್ತು. ಹಾಗೂ ದೇವರು ಸಾಮ್ರಾಟನನ್ನು ಕಾಪಾಡಲಿ ಎಂಬ ಹಾಡನ್ನು ನುಡಿಸುತ್ತಿತ್ತು. ಇದು ಆಂಗ್ಲರ ರಾಷ್ಟ್ರಗೀತೆಯಾಗಿತ್ತು. ಇದರಿಂದ ಹಿಂದೂಸ್ತಾನದವರ ಮನಸ್ಸಿನಲ್ಲಿ ಆಂಗ್ಲರ ವಿರುದ್ಧ ಯಾವುದೇ ದ್ವೇಷ ಭಾವ ಇರಲಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ. ಅವರ ರಾಷ್ಟ್ರಗೀತೆಯನ್ನು ಬಹಳ ಆಧಾರದಿಂದ ನುಡಿಸುತ್ತಿದ್ದರು. ಅವಾಗ ಹಂಗ ಇದ್ದೀವಿ, ಈಗೂ ಹಂಗದೀವಿ ನಾವು. ಯಾರನ್ನ ದ್ವೇಷ ಭಾವದಿಂದ ನೋಡುವಂತ ಭಾರತೀಯರೇ ಅಲ್ವೇ ಅಲ್ಲ ನಾವು. ಅಲ್ಲಿ ಕಾಣಿಸ್ತದೆ. ಇರ್ಲಿ, ಮೆರವಣಿಗೆ ಶಾಂತಿ ಪೂರ್ಣವಾಗಿ ಕೊನೆಗೊಂಡಿತ್ತು. ಅನೇಕ ಮುಖಂಡರ ಮೇಲೆ ಭಾಷಣ ಮಾಡಬಾರದೆಂಬ ನಿಷೇಧಾಜ್ಞೆ ಇದ್ದಾಗಿಯೂ ಯಾವುದೇ ಗಲಾಟೆ ಇಲ್ಲದೆ ಮುಕ್ತಾಯವಾಯಿತು. ಅನೇಕ ಐರೋಪ್ಯರು ಅಮೃತ್ಸರದ ಬೀದಿಗಳಲ್ಲಿ ನಿರ್ಭೀತರಾಗಿ ತಿರುಗಾಡ್ತಾ ಇದ್ರು. ಅಂದ್ರೆ ರೊಚ್ಚಿಗೆದ್ದವನ್ನ ಬೆಳೆಯಕ್ ಹೋಗಿಲ್ಲ ನಾವು. ಸೊ ಯಾರಿಗೂ ಯಾವ ವಿಧವಾದ ತೊಂದರೆಯೂ ಆಗ್ಲಿಲ್ಲ. ಅಂದ್ರೆ ಅಲ್ಲಿ ಬಂದಿದ್ದ ರಾಮನವಮಿಲ್ಲ, ತೊಂದರೆ ಆಗಂಗಿಲ್ಲ. ರಾಮನವಮಿಯ ಕಾರ್ಯಕ್ರಮ ಶಾಂತಿ ಪೂರ್ಣವಾಗಿ ಸಂಪನ್ನವಾಯಿತೆಂಬ ಸುದ್ದಿ ಲೆಫ್ಟಿನೆಂಟ್ ಗವರ್ನರ್ಗೆ ಮುಟ್ಟಿತ್ತು. ಇಷ್ಟಾದರೂ ಅವರು ಡಾಕ್ಟರ್ ಕಿಚಲು ಹಾಗೂ ಸತ್ಯಪಾಲ್ ಅವರನ್ನ ದಸ್ತಗಿರಿ ಮಾಡುವಂತೆ ಆದೇಶವಿತ್ತು. ದಸ್ತಗಿರಿ ಅಂದ್ರೆ ಗಡಿಪಾರ್ ಮಾಡುದ್ರಿ. ದಸ್ತಗಿರಿ ಅಂದ್ರೆ ಏನು? ಗಡಿಪಾರ್ ಮಾಡ್ತಕ್ಕಂಥದ್ದು ಅಲ್ಲ. ಇಟ್ಟೆಲ್ಲ ಶಾಂತಿಯುತವಾಗಿ ಹೊಡೆದಂದ್ರು ಅಂದ್ರೆ ಅವ್ರಿಗೆ ಒಟ್ಟು ಭಯ ಐತೆ ಅಂದಂಗ ಆತ. ಇರ್ಲಿ, ಹಂಗ ಇದ್ರಿ ಶಾಯರಿ ಅರ್ಥ ಬಿಟ್ಟು ಇರ್ಲಿ ಭಾರತ ದೇಶವನ್ನ ಗುಡ್ಸಾಡಿ ಬಡ್ದಿಲ್ಲ ಯಾರು. ಸೊ ಇರ್ಲಿ, ಇಲ್ಲಿ ಅವ್ರನ್ನ ಎಲ್ಲಿಗೆ ದಸ್ತಗಿರಿ ಮಾಡ್ತಾರೆ? ನೋಡ್ರಿ, ಇದೊಂದು ಇಂಪಾರ್ಟೆಂಟ್. ಅವರನ್ನು ಧರ್ಮಶಾಲೆಗೆ ಕಳುಹಿಸಲು ತೀರ್ಮಾನಿಸಲಾಗಿತ್ತು. ಹಾಗಿದ್ರೆ ಧರ್ಮಶಾಲೆ ಅಂದ್ರೇನು? ಹಿಮಾಚಲ ಪ್ರದೇಶದ ಒಂದು ಗುಡ್ಡಗಾಡು ನಗರ. ಕಳಿಸ್ಬಿಟ್ರ ಅವ್ರನ್ನ, ತೀರ್ಮಾನ ಮಾಡ್ಯಾರ, ಕಳಿಸಿಬಿಟ್ರ ನೋಡೋಣ. ಈ ರೀತಿಯ ಕ್ರಮ ಕೈಗೊಂಡರೆ ಅಮೃತಸರದ ಜನ ಸಿಡಿದು ಬೀಳಲೇಬೇಕು.
ಆಗ ಉಗ್ರ ಕ್ರಮ ಕೈಗೊಳ್ಳಲು ಅನುಕೂಲವಾಗುವುದೆಂದು ಅವರು ಆದೇಶಿಸಿದ್ದರು. ತೋರಿ ಬ್ರಿಟಿಷರನ್ನ ಏನ್ ಮಾಡೋದು ಹೇಳ್ರಿ ನೀವ. ಅಲ್ಲ ಈ ಕಡೆ ತೊಟ್ಲನೂ ತೂಗ್ತಾರ, ಮಗುನು ಚೂಡ್ತಾರ ನೋಡವ್ರು. ಎಷ್ಟಿರ್ಬೇಕು ಆ ಸುಮ್ಮ ಇವರು ಶಾಂತಿಯುತವಾಗಿ ಆ ಮುಷ್ಕರ ಮಾಡೋದನ್ನಾಗಿರ್ಲಿ, ರಾಮನವಮಿ ಮಾಡೋದಾಗಿರ್ಲಿ ಅವ್ರಿಗೆ ಇಷ್ಟ ಆಗಿಲ್ಲ. ಹೇಗಾದ್ರೂ ಮಾಡಿ ಗಲಭೆ ಎಬ್ಬಿಸ್ಬೇಕು ಅನ್ನೋದು ಅವ್ರ ತಲೆಯಾಗಿತ್ತು. ಈಗೂ ಅದನ್ನ ಮಾಡ್ಕೊಂಡ್ರವ್ರು. ಕಿಚಡೂರವ್ರನ್ನ, ಸತ್ಯಪಾಲ್ರವ್ರನ್ನ ನೀವೇನ್ ಮಾಡ್ಬಿಡ್ರಿ ಅಂದ್ರೆ ಗಡಿಪಾರ್ ಮಾಡಿಬಿಡ್ರಿ. ಅವ್ರನ್ನ ಗಡಿಪಾರ್ ಮಾಡಿದ ಏನಾಗ್ತದೆ, ಅವ್ರು ವಾಚ್ ಆದ್ ಬಿಡ್ತಾರ, ತಲೆ ಕೆಟ್ಟು ಬಿಡ್ತಾವು. ಸೈಲೆಂಟ್ ಆಗಿ ನಡೀತಕ್ಕಂಥ ಸ್ಟ್ರೈಕ್ ಏನಾಗ್ತತಿ, ದಂಗುಡಿಗೆ ಬರ್ತತಿ. ಅವಾಗ ಏನೈತಿ, ಒಬ್ಬೊಬ್ಬರನ್ನ ನಾನು ಪ್ಲಾನ್ ಮಾಡ್ಯಾರ ಅವ್ರು. ಭಾರಿ ಬ್ರಿಟಿಷರ್ನ ಇರ್ಲಿ. ಅಮೃತ್ಸರದಲ್ಲಿ ಯಾವ ದಿನ ಈ ಭಯಾನಕ ಕ್ರಮ ಕೈಗೊಳ್ಳಬೇಕಿತ್ತೋ ಅಷ್ಟರೊಳಗೆ, ಅಂದರೆ ಏಪ್ರಿಲ್ 13 ಹೆಚ್ಚಿನ ಸಂಖ್ಯೆಯ ಸೈನಿಕ ಪಡೆಗಳನ್ನ ಕರೆಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಲ್ಲಲ್ಲೇ ಪೊಲೀಸರನ್ನು ಕೂಡ ನಿಲ್ಲಿಸಲಾಗಿತ್ತು. ಏನ್ರಿ ಅದ್ಭುತಲ್ಲ. ಸೊ ಹಾಗಿದ್ರೆ ಏಪ್ರಿಲ್ 10 ಏನ್ ನಡೀತದೆ? ಏಪ್ರಿಲ್ 10 ಏನ್ ನಡೀತದ ನೋಡೋಣ. ಎಸ್, ಅದು ನೋಡು ಪೂರ್ವದಲ್ಲಿ. ಸೊ ಟೈಮ್ ನೋಡ್ಕೊಂಡೆ ಮತ್ತೇನಿಲ್ಲ. ಏನದೆ? ಸೊ ಏಪ್ರಿಲ್ 10 ಡಾಕ್ಟರ್ ಕಿಚುಲು ಮತ್ತು ಸತ್ಯಪಾಲ್ ಅವರನ್ನ ಡೆಪ್ಯೂಟಿ ಕಮಿಷನರ್ ಮನೆಗೆ ಕರೆಸಿಕೊಳ್ತಾರೆ. ಅಲ್ಲಿಂದಲೇ ಅವರುಗಳನ್ನ ಮೋಟಾರ್ ಕಾರಿನಲ್ಲಿ ಧರ್ಮಶಾಲೆಗೆ ಕಳುಹಿಸಲಾಯಿತು. ನಾವೆಲ್ಲ ಓದ್ತೀವಿ ಸರ್. ಏಪ್ರಿಲ್ 13, 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತದೆ. ಯಾಕಂತಂದ್ರೆ ಸತ್ಯಪಾಲ್ರನ್ನ ಮತ್ತು ಡಾಕ್ಟರ್ ಕಿಚುಲರ್ ಅವ್ರನ್ನ ಬಂಧಿಸಿದ್ರು ಅಂತ. ಬಂಧಿಸಿ ಎಲ್ಲ ಗಡಿಪಾರ್ ಮಾಡ್ಯಾರ ನೋಡ್ರಿ. ಗಡಿಪಾರ್ ಮಾಡ್ಯಾರ. ಎಕ್ಸಾಮ್ನಾಗ ಬಂಧಿಸಿದ್ರ ಅಂತ ಕೇಳ್ತಾರ, ಆನ್ಸರ್ ಆಗಿ ಬರೋಣ ಇರ್ಲಿ. ಸೊ ಇದು ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ. ಇನ್ನ ಗಾಂಧೀಜಿಯವರನ್ನು ನೋಡಿ, ಗಾಂಧೀಜಿಯನ್ನು ಬರೆದವರು ನಾವು ಬಹುವಚನ ಬಳಸೋಣ. ಗಾಂಧೀಜಿ ಅವರನ್ನು ಅಮೃತಸರ ಮತ್ತು ದೆಹಲಿಗೆ ಬರಲು ಬಿಡಬಾರದೆಂದು ಮೈಕಲ್ ಓ ಡಯರ್ ನಿಶ್ಚಯಿಸಿಕೊಂಡಿದ್ದ. ಇವನು ಬೆಂಕಿ ಹಚ್ಚ ಏನ್ ಗಂಟೆ ಇದ್ದಾನಿವ ಸಿಕ್ಕರ್ ಬೆಂಕಿ ಹಚ್ಚೋದ ಅವಾಗ. ಸರಿಯಾಗಿ ಮತ್ತೊಂದು ಆಜ್ಞೆಯನ್ನ ಹೊರಡಿಸಿ ಗಾಂಧೀಜಿ ಮುಂಬೈ ಬಿಟ್ಟು ಹೊರಗೆಲ್ಲೂ ಹೋಗಬಾರದೆಂದು ತಿಳಿಸಲಾಯಿತು. ಗಾಂಧೀಜಿಯವರು ಬಂದ್ರೆ ಮುಗಿದ ಕೆಲಸ. ಅದು ಸ್ಟ್ರಾಂಗ್ ಆಗ್ತತಿ, ಅಹಿಂಸಾತ್ಮಕವಾಗಿ ಸ್ಟ್ರಾಂಗ್ ಆಗ್ತತಿ. ಇದು ಗೊತ್ತಿತ್ತು ಅವರಿಗೆ. ಅದ್ರಾಗ ಓಡಾಯಿರೋದು ಗೊತ್ತಿತ್ತು. ಆ ಮಗ ಅದಕ್ಕೆ ಏನ್ ಮಾಡೋಣ ಅಂದ್ರ ಗಾಂಧೀಜಿಯವರಿಗೆ ಒಟ್ಟ ಮುಂಬೈ ಬಿಟ್ಟು ಕದಲುವಂಗಿಲ್ಲ ಅಂತ ಆಜ್ಞಾಪನೆ ಮಾಡಿಬಿಟ್ಟ. ಆದ್ರೂ ಗಾಂಧೀಜಿಯವರು ಪಂಜಾಬ್ಗೆ ಹೊರಟೆ ಬಿಟ್ರು. ಯಾಕ? ಭಾರತ ದೇಶ ಅವ್ರದೈತ್ರಿ, ಬ್ರಿಟಿಷರ್ದಲ್ಲ. ಅವ್ರ ಲೆಟರ್ ಬರ್ತತಿ, ದುನಿಯಾ ಬರ್ತತಿ, ಕೇಳ್ಬೇಕು ಯಾಕ? ಅವರನ್ನು ರಸ್ತೆಯಲ್ಲೇ ಅಡ್ಡಗಟ್ಟಿದಾಗ ಇಂಥ ಆಜ್ಞೆಯನ್ನು ತಾನು ಒಪ್ಪಲು ಸಿದ್ಧರಿಲ್ಲ ಅಂತ ಗಾಂಧೀಜಿಯವರು ನುಡಿತಾರೆ. ಅವಶ್ಯಕ ಆಹ್ವಾನದ ಮೇರೆಗೆ ನಾನು ಅಮೃತಸರಕ್ಕೆ ಹೋಗುತ್ತಿದ್ದೇನೆ. ಅಲ್ಲಿ ಅಶಾಂತಿ ಹಬ್ಬಿಸಲು ಹೋಗುತ್ತಿಲ್ಲ. ಈ ಆಜ್ಞೆಯನ್ನು ಪಾಲಿಸಲು ಸಾಧ್ಯವಿಲ್ಲವಾದ್ದರಿಂದ ನನಗೆ ದುಃಖವಾಗುತ್ತಿದೆ ಎಂದು ಹೇಳಿದರು. ನೋಡ್ರಿ ಹೇಗ. ನೋಡ್ರಿ, ಗಾಂಧೀಜಿಯವರನ್ನ ಪಲ್ವಲ್ ನಿಲ್ದಾಣ ಬರ್ಕೊಳ್ತೀವಿ ಎಲ್ಲ ಚಂದ. ಪಲ್ವಲ್ ನಿಲ್ದಾಣದ ರೈಲಿನಿಂದ ಏನಾಗ್ತೈತೆ ಅಂದ್ರೆ ಇಳಿಸ್ಬಿಟ್ರು. ಅಲ್ಲೇ ನಡೆದಾರ ಬ್ರಿಟಿಷರು. ಮುಂಬೈಗೆ ಹೋಗುವ ಗಾಡಿಗೆ ಅವರನ್ನ ಕೂರಿಸಲು ವ್ಯವಸ್ಥೆ ಮಾಡಲಾಗಿತ್ತು. ಆಗ ಅವರು ದೇಶವಾಸಿಗಳಿಗೆ ಮನವಿಯೊಂದನ್ನ ಜಾರಿಗೊಳಿಸ್ತಾರೆ. ನನ್ನ ದಸ್ತಗಿರಿಯ ಬಗ್ಗೆ ಕುಪಿತಗೊಳ್ಳಬೇಡಿ. ಅಸತ್ಯ ಅಥವಾ ಹಿಂಸೆಯ ಮೂಲಕ ದೂಷಿತವಾಗುವಂಥ ಯಾವುದೇ ಅನುಚಿತ ಕಾರ್ಯ ಮಾಡಬೇಡಿ. ಗಾಂಧೀಜಿಯವರು ಭಾರತೀಯರಿಗೆ, ಮೀನ್ಸ್ ಪಂಜಾಬ್ ಅಥವಾ ಅಮೃತಸರದಲ್ಲಿರ್ತಕ್ಕಂತಹ ನಮ್ಮ ರಾಷ್ಟ್ರೀಯ ಹೋರಾಟಗಾರರಿಗೆ ಹೀಗೊಂದು ಮನವಿ ಮಾಡ್ತಾರೆ. ನಾನು ನಡೆದಾರ ಇಳಿಸ್ಯಾರ ಇವ್ರು ಮಂಗನ್ ಮಕ್ಕಳು. ಒಳ್ಳೆ ನನ್ನ ಮುಂಬೈ ಕಳ್ಸಾತಾರೋ, ನಾ ಅಮೃತಸರಕ್ಕೆ ಬರಾತಿದ್ದೆ. ಬಟ್ ನೀವೇನ್ ಮಾಡ್ಬೇಡ್ರಿ ಅಂತಂದ್ರೆ ತುತ್ತಿಗೆಡ್ಬೇಡ್ರಿ, ಹಿಂಸೆ ಮಾಡ್ಬೇಡ್ರಿ ಅಂತ ಹೇಳಿಕೆಯನ್ನ ನಮ್ಮ ಭಾರತೀಯರಿಗೆ ರವಾನಿಸ್ತಾರೆ. ಸೊ ಹಾಗಿದ್ರೆ ಗಾಂಧೀಜಿಯವರ ದಸ್ತಗಿರಿಯಿಂದ ಜನರಲ್ಲಿ ಅಶಾಂತಿ ಏನಾಗ್ತೈತಿ ಹಬ್ಬಿ ಒಂದಲ್ಲ ಒಂದು ಕಡೆ ಹಿಂಸಾತ್ಮಕ ಘಟನೆ ಆಗುವುದು ಅಂತ ಅಧಿಕಾರಿಗಳು ತಿಳಿದ್ರು. ಬ್ರಿಟಿಷ್ ಅಧಿಕಾರಿಗಳು ಆಗ್ತಿದ್ರು. ಒಟ್ಟ ಗದ್ದಲ ಎಬ್ಬಿಸ್ಬೇಕು, ಅವರ ಗದ್ದಲ ಎಬ್ಬಿಸ್ಬೇಕಂತ ನಿಂತಿದ್ದು, ನಾವಲ್ಲ. ಅದು ಈಗ ಆಗ್ತದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ. ಅಮೃತಸರದ ಕೋಟೆಯಲ್ಲಿ ಫಿರಂಗಿಗಳ ಮುಖ ಸರಿಯಾದ ದಿಕ್ಕಿಗೆ ತಿರುಗಲೆಂದು ಆಜ್ಞೆ ಮಾಡಲಾಗಿತ್ತು. ಎದ್ದೇಳತರ ಇನ್ನೇನು ಗಲಾಟೆ ಮಾಡ್ತಾರ ಭಾರತೀಯರ ತಿಳ್ಕೊಂಡು ಕಳಿಸ್ಬಿಡಲೇ ಮರಗತ್ತ ಹೇಳಿದರು ಬ್ರಿಟಿಷರು. ಜನಸಂದಣಿ ಕೋಟೆಯತ್ತ ನುಗ್ಗಿದರೆ ಅಥವಾ ರೈಲ್ವೆ ನಿಲ್ದಾಣದತ್ತ ಹೊರಟರೆ
ಮರುಮಾತಿಲ್ಲದೆ ಗುಂಡು ಹಾರಿಸಿ ಎಂದು ಆದೇಶಿಸಲಾಗಿತ್ತು. ಭಾರತದವರನ್ನು ಏನಂತ ತಿಳಿದರೋ ಇವರು ಬ್ರಿಟಿಷರು. ಕೋಳಿ ಮಾಡ್ಯಾರ. ಅವ್ರಿಗೆ ಗೊತ್ತಿತ್ತು ಅಲ್ಲಿ ಡಾಕ್ಟರ್ ಸತ್ಯಪಾಲರನ್ನ, ಡಾಕ್ಟರ್ ಕಿಜಲೂಜಿ ಅವರನ್ನ ಗಡಿಪಾರ್ ಮಾಡಿವಿ, ಇಷ್ಟಾದ್ರೂ ಭಾರತೀಯರು ಗದ್ದಲ ಮಾಡತ್ತಿಲ್ಲಲ್ಲ, ಗಲಾಟೆ ಮಾಡತ್ತಿಲ್ಲ. ಗಾಂಧೀಜಿಯವರನ್ನ ಹಿಂದಕ್ಕೆ ಕಳಿಸಿದ್ರೆ ಆಗಲೇ ಹಿಂಗ್ ಮಾಡ್ತಾರೆ ಅಂತ ತಿಳ್ಕೊಂಡು ಆಲ್ರೆಡಿ ಬಡ ಮನುಷ್ಯನ ಗಮ ಹೊಳಸ್ಕೊಂಡು ನಿಂತ್ಬಿಟ್ರೆ ಅಂತ ಹೇಳಿದ್ರು ತೋಪುಗಳನ್ನ. ದಾ ಮಾಡಿಸ್ಬಿಡೋರು ಗದ್ದಲ ಎತ್ಬಿಟ್ರ, ಬಾಗಿ ಹಾಕೇ ಬಿಡುದ. ಏನು ಬ್ರಿಟಿಷರ್ ಇವರೆಲ್ಲ ನೋಡ್ರಿ. ಮುಂದದ ಡಾಕ್ಟರ್ ಕಿಚಲು ಮತ್ತು ಡಾಕ್ಟರ್ ಸತ್ಯಪಾಲ್ ಅವರು ದಸ್ತಗಿರಿಯ ಸುದ್ದಿ ಹರಡುತ್ತಿದ್ದಾಗಲೇ ನಗರದಲ್ಲಿ ಮುಷ್ಕರ ಪ್ರಾರಂಭವಾಯಿತು. ಬ್ರಿಟಿಷರು ಏನು ಅನ್ಕೊಂಡಿದ್ರು, ಏನು ಎಸ್ಟಿಮೇಟ್ ಮಾಡಿದ್ರು ಅದು ಶುರು ಆದ. ಕಾಂಗ್ರೆಸ್ ಕಾರ್ಯಕರ್ತರು ಜನರಿಗೆ ಅಂಗಡಿಗಳನ್ನು ಮುಚ್ಚಿ ಗೆಚಿಸನ್ ಪಾರ್ಕಿನಲ್ಲಿ ಸೇರಬೇಕೆಂದು ಹೇಳಿದರು. ಆ ಪಾರ್ಕಿನ ಬರ್ಕೊಳ್ರಪ್ಪ. ಎಲ್ಲರೂ ಅಲ್ಲಿ ಸೇರಿ ಅಲ್ಲಿಂದ ಡೆಪ್ಯೂಟಿ ಕಮಿಷನರ್ ಮನೆಗೆ ಹೋಗಿ ಇಬ್ಬರು ಮುಖಂಡರನ್ನು ಬಿಡುಗಡೆ ಮಾಡಬೇಕೆಂದು ಬೇಡಿಕೆ ಸಲ್ಲಿಸಲು ಹೋಗ್ಬೇಕು ಅನ್ನೋ ಉದ್ದೇಶ ಅವರಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಬಿಟ್ಬಿಡ ನಮ್ಮಿಬ್ಬರನ್ನು ಅಂತ. ಬರ್ರಿ ಬಿಡಿಸ್ಕೊಂಡ್ ಬರ್ರಿ, ನೀರು ಕುಡ್ದೇನೆ ಒಂದಿಷ್ಟು. ಇರ್ಲಿ ನೋಡಿ ಹಾಗೆ. ಸೊ 11:30 ಗಂಟೆ ಸುಮಾರಿನಲ್ಲಿ ಅಂಗಡಿಗಳ ಬಾಗಿಲು ಮುಚ್ಚಿದವು. ಜನರು ಹಾಲ್ ಬಜಾರಿನಲ್ಲಿ ಸೇರತೊಡಗಿದರು. ಶೀಘ್ರಗತಿಯಲ್ಲಿ ಜನ ಸಮೂಹ ಹಾಲ್ ದ್ವಾರದಿಂದ ಹಾಲ್ ಸೇತುವೆವರೆಗೂ ಬಂದಿತ್ತು. ಸೇತುವೆಯ ಇನ್ನೊಂದು ಕೊನೆಯಲ್ಲಿ ಕುದುರೆ ಸವಾರ ಪೊಲೀಸರ ತುಕಡಿಯೊಂದನ್ನು ಸಜ್ಜಾಗಿ ನಿಲ್ಲಿಸಿದ್ದ. ಇವ್ರು ಬರ್ತಾರಂತ ಗೊತ್ತಿತ್ತು. ಇನ್ನ ದಂಡ ಅವ್ರು ಬ್ರಿಟಿಷರ್ ಬಳಿಗೆ ಕಾಲನ ಬೂಟ್ ತಗೊಂಡು ಹಾಕಕ್ಕೆ ನಿಂತಾರ ಅವ್ರು ಈಗ ಇಲ್ಲಿ. ಇನ್ನ ಅದುವರೆಗೂ ಎಲ್ಲೂ ಯಾವ ಗಲಾಟೆಯೂ ಆಗಿರಲಿಲ್ಲ. ಅಷ್ಟಾದ್ರೂ ಏನು ಗದ್ದಲಾಗಿಲ್ಲ, ನಮ್ಮ ಮಂದಿ ಗದ್ದಲ ಮಾಡಿಲ್ಲ. ಜನ ಸಮೂಹ ಟೌನ್ ಹಾಲ್ ಬಳಿ ಇರುವಾಗ ಕೆಲವೊಂದು ಆಂಗ್ಲರು ಎದುರಿಗೆ ಬಂದರೂ ಯಾರೂ ಅವರಿಗೆ ಏನೂ ಅನ್ನಲಿಲ್ಲ, ತುಟಿ ಪಿಡ್ಕಲಿಲ್ಲ. ನಾವು ಮಸ್ತ್ ಮುಟಿ ಆಗ್ಬಿಟ್ಟು ಎತ್ತಲ್ಲ ನಮ್ಮನಂತ ಹಂಗೇನಿಲ್ಲ. ಏನೋ ಇತ್ತು, ಗಾಂಧೀಜಿಯವರ ಹೇಳಿಕೆ ಇತ್ತಲ್ಲ, ಮಹಾತ್ಮ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟದ ಮಾರ್ಗ ಏನಿತ್ತಲ್ಲ ಅದನ್ನು ಪಾಲಿಸ್ತಾ ಇದ್ರು ಭಾರತೀಯರು. ಆದರೆ ಹಾಲ್ ಸೇತುವೆಯ ಇನ್ನೊಂದು ಕೊನೆಯಲ್ಲಿದ್ದ ಕುದುರೆ ಸವಾರ ಪೊಲೀಸರು ಜನರನ್ನ ತಡೆದಾಗ ಕೆಲವು ಮಂದಿ ಮುಂದೆ ಹೋಗಲು ಪ್ರಯತ್ನಿಸಿದರು. ಅಷ್ಟು ಹೊತ್ತಿಗೆ ಡೆಪ್ಯೂಟಿ ಕಮಿಷನರ್ ಇರ್ವಿಂಗ್ ಹಾಗೂ ಕ್ಯಾಪ್ಟನ್ ಮೆಸ್ಸಿ ಅಲ್ಲಿಗೆ ಬಂದರು. ಇವ್ರನ್ನ ಬರ್ದಿಡ್ರಿ, ಇವ್ರನ್ನ ಹೆಸರು ಹೇಳ್ತೀನಿ. ಇವ್ರನ್ನ ನಮ್ಗೆ ಎಕ್ಸಾಮ್ ಬೋರ್ದಲ್ಲಿ ಇವರು ಎಂದರ ಬೆಟ್ಟ ಬೇಡ. ಇನ್ನೊಂದು ಸೈನಿಕ ತುಕಡಿಯು ತಲುಪಿತು. ಆಗಲೇ ಇಬ್ಬರು ಸೈನಿಕರು ಕುದುರೆಗಳಿಂದಿಳಿದು ಬದಿಗೆ ನಿಂತು ಜನರ ಮೇಲೆ ಗುಂಡು ಹಾರಿಸಿದರು. ಶುರು ಮಾಡಿಬಿಟ್ರು, ಏನು ಗದ್ದಲ ಮಾಡಿಲ್ಲ ನಾವು. ಕೆಲವು ಜನ ಅಲ್ಲೇ ರಾಶಿ ಬಿದ್ದರೆ ಇನ್ನೂ ಕೆಲವರಿಗೆ ಗಾಯಗಳಾದವು. ಜನ ಸಮೂಹ ಅಲ್ಲೇ ನಿಂತು ಬಿಟ್ಟಿತ್ತು. ಇರ್ಲಿಲ್ಲ, ನಾವು ಗುಂಡ ಶಿರಾಷ್ಟಪದ ನಿಂತೀವಿ. ಬಹಳ ರೋಮಾಂಚನ ಘಟನೆಗಳು, ರೋಮಾಂಚನಕಾರಿಯಾಗಿರ್ತಕ್ಕಂಥ ಘಟನೆಗಳು. ಭಾರತದ ಇತಿಹಾಸದ ಪುಸ್ತಕ ಅಂತ ಬಂದಾಗ, ಘಟನೆಗಳನ್ನು ಬಂದಾಗ ಅಷ್ಟೇ ಕಣ್ಣೀರು ಕೂಡ ಜನಗಬೇಕು. ಹಾಗಿದೆ ಘಟನೆಗಳು. ಒಂದು ಗಂಟೆಯ ಹೊತ್ತಿಗೆ ಡೆಪ್ಯೂಟಿ ಪೊಲೀಸ್ ಕಮಿಷನರ್ ಕ್ಲೋಮರ್ ಅಲ್ಲಿಗೆ ಯಾರ ಏನೋ ಭೇಟಿಗಿಲ್ಲ ನಮಗ. ಅವನೊಂದಿಗೆ 24 ಪೊಲೀಸ್ ಪೇದೆಗಳು, 7 ಕುದುರೆ ಸವಾರರು ಬಂದರು. ಪೊಲೀಸರು ಜನರತ್ತ ಮುಂದುವರಿಯತೊಡಗಿದರು. ಅವರ ಬಂದೂಕುಗಳ ತುದಿಯಲ್ಲಿ ಸನೀನುಗಳು, ಮೀನ್ಸ್ ಸಣ್ಣ ಕತ್ತಿ, ಚೂಪಾಗಿರ್ತಾವ, ಗೊತ್ತಾಕತ್ ನಿಮ್ಗ, ಇದ್ದವು. ಜನಸಂದಣಿ ಹಿಂದೆ ಸರಿಯತೊಡಗಿತು. ಅಷ್ಟು ಹೊತ್ತಿಗೆ ಸೈನಿಕ ದಳವು ತಲುಪಿತು. ಅವರು ಗುಂಡ್ ಹಾಸೋರಿಲ್ಲ, ಚುಚ್ಚವ್ರವ್ರು ಸನಿಯಕ್ ಬಂದ್ರ ಚುಚ್ಚುತ್ತದ ಮಗಂದು ಚಾಕು ಇರ್ತದ ಮುಂದ, ಹೆಂಗ ಚೂಪಗ ಅನ್ಸುತ್ರಿ. ಜೀವ ಭಯ ಯಾರಾದ್ರೂ ಹೆದರಬೇಕು. ಎಲ್ಲರೂ ಮಹಾತ್ಮ ಗಾಂಧೀಜಿ ಅವ್ರ ಹಾಕೈತೆ, ಸುಭಾಷ್ ಚಂದ್ರ ಬೋಸ್ ಹಾಕೈತಿ, ತಿಲಕರ ಹಾಕೈತಿ, ಇಲ್ಲ ಇರ್ಲಿ. ಅಷ್ಟು ಹೊತ್ತಿಗೆ ಜನರ ಗುಂಪು ಉತ್ತೇಜಿತಗೊಂಡಿತ್ತು. ಯಾವುದಕ್ಕ? ಅವರು ತಮ್ಮ ನಾಯಕನನ್ನ ಬಿಡಿಸಿಕೊಳ್ಳಲು ಅಸಮರ್ಥರಾದುದರಲ್ಲದೆ ತಮ್ಮ ಸಹಚರರನ್ನು ಕಳೆದುಕೊಂಡಿದ್ದರು. ಕೋಪಾಗ್ನಿ ಅವರೊಳಗೆ ಉರಿಯತೊಡಗಿತ್ತು. ಇಷ್ಟಾದ ರುಚಿರೆತ್ತದ ತಮ್ಮ ಹತರಾದ ಸ್ನೇಹಿತರ ಶವಗಳನ್ನು ಹೊತ್ತು ಹಾಲ್ ಬಜಾರ್ ಕಡೆಗೆ ಹೊರಟರು. ಆಗ
ನಗರದಲ್ಲಿ ಅಲ್ಲಲ್ಲೇ ಪೊಲೀಸರು ಸಜ್ಜಾಗಿರುವುದು ತಿಳಿತು. ಗೊತ್ತಾಯ್ತ, ಹಣ ಹೊತ್ಕೊಂತ ಹೆಗಲಿಗೆ ಹಾಕೊಂಡು ಹೊಂಟ ಬಿಟ್ಟಿವಿ ನಾವು. ಎಂತದಪ್ಪ ಇದು, ಅದರ ಪೊಲೀಸರ ಗೊತ್ತಾಯ್ತು. ಮುಂದೇನಾಗ್ತದೆ, ಇದರಿಂದ ಅವರು ಮತ್ತಷ್ಟು ಉತ್ತೇಜಿತರಾಗಿ ಕ್ಯಾರೇಜ್ ಸೇತುವೆಯತ್ತ ಹಿಂದಿರುಗಿದರು. ಈಗ ಜನರ ಕೈಯಲ್ಲಿ ಧ್ವನ್ಯಗಳು, ಲಾಠಿಗಳು ಇದ್ದವು. ಭಾರತ್ ಮಾತಾ ಕಿ ಜೈ. ಸೇತುವೆಯ ಒಂದು ಕಡೆ ಉತ್ತೇಜಿತ ಜನರ ಗುಂಪಿದ್ದರೆ ಇನ್ನೊಂದು ಕಡೆ ಡೆಪ್ಯೂಟಿ ಕಮಿಷನರ್ ಇರ್ವಿಂಗ್ ಸಶಸ್ತ್ರ ಸೈನಿಕರೊಂದಿಗೆ ನಿಂತಿದ್ದ. ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಗಮನಿಸಿದ ಇಬ್ಬರು ವಕೀಲರು ಸಲಾರಿಯಾ ಮತ್ತು ಮಕಬುಲ್ ಮಹಮೂದ್ ಜನತೆ ಹಾಗೂ ಅಧಿಕಾರಿಗಳಿಬ್ಬರಲ್ಲೂ ಶಾಂತಿಯನ್ನ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿಕೊಂಡರು. ಹೌದು, ಇನ್ ರಕ್ತಪಾತ ಆಕೈತಿ, ವಕೀಲರನ್ನ ಕರ್ಕೊಂಡ್ ಬಂದಾರ ಅವರು. ಜಗಳ ತೀರಿ ಬಿಡ್ಸಾಕ ಕರ್ಕೊಂಡ್ ಬಂದಾರ ನೋಡು. ಭಯ ಇತ್ತು ಬ್ರಿಟಿಷರಿಗೆ, ಸಾಕ್ಷಿ. ಆದರೆ ಜನರ ಗುಂಪಿನಲ್ಲಿ ಕೆಲವರು ಸೈನಿಕರ ಮೇಲೆ ಕಲ್ಲು ಹಾಗೂ ಮರದ ತುಂಡುಗಳನ್ನ ಎಸೆದರು. ಹತ್ಯಪ ಬೆಂಕಿ. ತಕ್ಷಣವೇ ಸೈನಿಕರು ಗುಂಡು ಹಾರಿಸಿದರು. 20 ಜನ ಸತ್ತರು. ನಾವು ಸತ್ತಂಗಲ್ಲಿ 20 ಮಂದಿ. ಇದಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡರು. ಗುಂಡು ಹಾರಿಸುವ ಮುನ್ನ ಯಾವುದೇ ಮುನ್ನೆಚ್ಚರಿಕೆಯನ್ನು ಅವ ಡಯರ್ ಅನ್ನವ ಹಂಗಿದ್ದ. ಸುಮ್ಮ ಡಾಮ್ ಮಳಿ ಸಂಜಿಸಿ ಬಿಡಾಗಿದ್ದ. ಹಂಗಾಗಿತ್ತು. ಇಬ್ಬರು ವಕೀಲರು ಕಷ್ಟಪಟ್ಟು ಅವ್ರು ಉಳಿದ ಇಂಪಾರ್ಟೆಂಟ್ ಐತಿ ನೋಡಲ್ಲಿ. ಮಕ್ಬುಲ್ ಮಹಮೂದ್ ಓಡುತ್ತಾ ಸಿವಿಲ್ ಆಸ್ಪತ್ರೆಗೆ ಹೋದರೆ ಗಾಯಗೊಂಡವರನ್ನು ಸ್ಟ್ರೆಚರ್ ಅಂತ ಬರ್ತದ, ಆಸ್ಪತ್ರೆಗೆ ಸಾಗಿಸುವ ಉದ್ದೇಶ ಅವರದ್ದಾಗಿತ್ತು. ಆದರೆ ಆಂಗ್ಲ ಅಧಿಕಾರಿ ಪ್ಲೋಮರ್ ಆಸ್ಪತ್ರೆಯಲ್ಲಿ ಯಾವುದೇ ನೆರವನ್ನ ನೀಡಬಾರದೆಂದು ಆಜ್ಞಾಪಿಸಿದ. ಅಂದ್ರೆ ಗುಂಡ ಹಾಸ್ಕೊಂಡು ಗಾಯ ಆದರೂ ಸಾಯ್ಬೇಕು ಅಂತ ಅವ್ರ ತಲೆ ಆಗೈತಿ. ಒಟ್ಟು ಭಾರತವನ್ನ ನುಂಗಿ ನೀರು ಕುಡಿಬೇಕಂತಾರ ಬಂದಾರವರು. ಇಲ್ಲಿಗೆ ಬಂದಿತ್ತು ಪರಿಸ್ಥಿತಿ. ಜನರು ಸಿಟ್ಟಿನಿಂದ ಹುಚ್ಚೆದ್ದರು. ಕೆಲವರು ಟೆಲಿಗ್ರಾಮ್ ಕಾರ್ಯಾಲಯಕ್ಕೆ ದಾಳಿ ಮಾಡಿ ಅಲ್ಲಿನ ಅಧಿಕಾರಿಯನ್ನು ಮನೆಯಿಂದ ಹೊರಗೆಳೆದು ತಂದರು. ಆದರೆ ರೈಲ್ವೆ ನಿಲ್ದಾಣದಿಂದ ಟೆಲಿಗ್ರಾಮ್ ಕಾರ್ಯಾಲಯದ ರಕ್ಷಣೆಗಾಗಿ ಸೈನಿಕ ಪಡೆಯನ್ನು ಕಳುಹಿಸಲಾಗಿತ್ತು. ಅವರು ಈ ಅಧಿಕಾರಿಯನ್ನು ರಕ್ಷಿಸಿದರು. ಎಲ್ಲಾ ರೆಡಿಮೇಡ್ ಫೋಟೋ ಇಟ್ಕೊಂಡು ಕೂತ್ಬಿಡ್ರು ನೋಡೋರು. ಎಲ್ಲದಕ್ಕೂ ಎಲ್ಲ ಕಡೆಗೆ ಸೆಕ್ಯೂರಿಟಿ ಹ್ಯಾಮೆಂಟ್ ನೋಡೋರು. ಏನ್ರಿ ಇವರೆಲ್ಲ ಬ್ರಿಟಿಷರು, ಏನು ಅದ್ಭುತವಾಗಿ ನಡೆದ ಘಟನೆಗಳು. ಅದೇ ಸಮಯದಲ್ಲಿ ಕೆಲವು ಜನ ರೈಲ್ವೆಯ ಮಾಲುಗಾಡಿಯ ಮೇಲೆ ದಾಳಿ ಮಾಡಿದ್ರು. ಸ್ಟೇಷನ್ ಸೂಪರಿಂಟೆಂಡೆಂಟ್ ತುಂಬಾ ಕಷ್ಟಪಟ್ಟು ಉಳಿದುಕೊಂಡಿದ್ರು. ಗಾರ್ಡ್ ಒಬ್ಬನನ್ನ ಜನ ಕೊಂದು ಹಾಕಿತ್ತು ನಮ್ಮ ಭಾರತವರು. ನ್ಯಾಷನಲ್ ಬ್ಯಾಂಕ್ ನಲ್ಲಿ 3 ಜನ ಆಂಗ್ಲರನ್ನು ಕೂಡ ಕೊಲ್ಲಲ್ಪಟ್ಟಿದ್ರು. ಜನರು ಬ್ಯಾಂಕ್ ಕಟ್ಟಡಕ್ಕೆ ಬೆಂಕಿ ಹಚ್ಚಿದ್ದರು. ಬ್ಯಾಂಕ್ ಗೋದಾಮಿನಲ್ಲಿ ಬಟ್ಟೆಯ ತಾಮ್ಗಳಿದ್ದವು. ಇವನ್ನೆಲ್ಲ ಲೂಟಿ ಮಾಡಲಾಗಿತ್ತು. ಅಲಿಯನ್ಸ್ ಬ್ಯಾಂಕಿನ ಆಂಗ್ಲ ಮ್ಯಾನೇಜರ್ ಕೂಡ ಕೊಲ್ಲಲ್ಪಟ್ಟಿದ್ದ. ಖಜಾನೆಯನ್ನು ಲೂಟಿ ಮಾಡಲಾಗಿತ್ತು. ಚಾರ್ಟರ್ ಬ್ಯಾಂಕ್ ಮೇಲೂ ದಾಳಿ ಮಾಡಲಾಗಿತ್ತು. ಆದರೆ ಮ್ಯಾನೇಜರ್ ಹಾಗೂ ಅವನ ಸಹಾಯಕನನ್ನ ಅಲ್ಲಿಯ ಹಿಂದೂಸ್ತಾನಿ ಸೈನಿಕರು ಉಳಿಸಿದ್ದರು. ಇದೇ ರೀತಿ ಆಂಗ್ಲ ಮಹಿಳೆ ಮಿಸ್ ಸೇರ್ವುಡ್ ಮೇಲೂ ಆಕ್ರಮಣ ಮಾಡಲಾಯಿತು ಎಂದು ಕೂಡ ಭಾರತೀಯನೊಬ್ಬ ಆಕೆಯನ್ನು ಉಳಿಸಿದ ಅಂತ. ಹಾಗೆ ಒಂದು ನಿಮಿಷ ಇರಿ. ಸೊ ಮುಂದುವರಿದು ಬಹಳ ದೀರ್ಘವಾಗಿರ್ತಕ್ಕಂಥದ್ದು ಒಂದು ವಿಷಯವನ್ನ ಹೇಳತ್ತೀನಿ. ಯಾರು ನೋಡ್ತಿರೋ ಬಿಡ್ತಾರೋ ಗೊತ್ತಿಲ್ಲ. ನೋಡಿ, ಈ ವಿಷಯವನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಂತ ನನಗನ್ಸಿದೆ. ಎಕ್ಸಾಮಿಗೆ ಬರಂಗಿಲ್ಲ ಬರುತ್ತೋ ನನಗೂ ಗೊತ್ತಿಲ್ಲ. ಆದ್ರ 78 ವರ್ಷಗಳ ಕಾಲ ಆಯ್ತು ಇಂಥ ವಿಷಯಗಳನ್ನ ನಾವ್ಯಾರೂ ಕೇಳೇ ಇಲ್ಲ. ಅದನ್ನು ತಿಳಿತಕ್ಕಂಥ ಒಂದು ಸಣ್ಣ ಉದ್ದೇಶ ಅಷ್ಟೇ. ಓಕೆ, ಸೊ ಹಾಗೆ ಮುಂದುವರೆದು ಇದೆ ಸ್ಟ್ರೀಮ್ ಇದೆ. ಸೊ ಹೀಗೆ ಜನಸಮೂಹದ ಮೇಲೆ ಗುಂಡು ಹಾರಿಸಿದ್ದು ಉಚಿತವಾಗಿತ್ತೆ ಎಂಬ ಪ್ರಶ್ನೆ ಇಲ್ಲಿ ಮುಖ್ಯ ಅಂತ ಬಂದ. ಇರ್ಲಿ, ಸೊ ಕಂಟೆಂಟ್ ಅನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಆಸ್ಪಿರೆಂಟ್ಸ್, ನೋಡಿ ಹಾಗೆ ಮುಂದೆ ಸಾಕ್ತಾನ. ಸೊ ಬಳಿಕ ಅಮೃತಸರದ ಡೆಪ್ಯೂಟಿ ಕಮಿಷನರ್ ಇರ್ವಿಂಗ್ ಗೋಲಿಬಾರಿಗೆ ಮುಂಚೆ ಜನ ಸಮೂಹದಲ್ಲಿ ಆಂಗ್ಲರ ಬಗ್ಗೆ ಯಾವುದೇ ವಿರೋಧ ಭಾವನೆ ಇರಲಿಲ್ಲವೆಂದು ಒಪ್ಪಿಕೊಂಡ. ಅವರೇ ಸ್ವತಃ ಜನರ ಗುಂಪಿನ ಮೇಲೆ ಗುಂಡು ಹಾರಿಸಿದ್ದು ತಪ್ಪು ಎಂದು ಒಪ್ಪಿಕೊಂಡ. ಹೌದಲ್ಲ, ನಾವೇನು ಮಾಡಿದ್ದಿಲ್ಲಲ್ಲ.
ಶುರು ಮಾಡಿದವರು ಯಾರು? ಅವರೇ ಆಗಿದ್ರು. ಬಟ್ ಭಾರತೀಯರ ಮನಸ್ಸಿನಲ್ಲಿ ಹಿಂದೆ ರಾಮನವಮಿ ಹಬ್ಬ ಮಾಡಿದಾಗಲೂ ಕೂಡ ಬ್ರಿಟಿಷರ ರಾಷ್ಟ್ರಗೀತೆಯನ್ನ ಕೂಡ ಹೇಳಿತ್ತು. ಅವ್ರ ಬಗ್ಗೆ ನಮ್ಗೆ ಯಾವುದೋ ಅಸಮಾಧಾನ ಆಗಿರ್ಲಿ, ಕೋಪ, ದ್ವೇಷ ಯಾವುದನ್ನು ತೋರಿಸಿದ್ದಿಲ್ಲ, ಇವತ್ತು ಕೂಡ ತೋರಿಸಿದ್ದಿಲ್ಲ. ಆದ್ರೂ ಕೂಡ ತಪ್ಪು ಮಾಡಿದ್ಯಾರು? ದಟ್ಸ್ ಆಲ್, ಇರ್ವಿಂಗ್. ಹೌದಾ? ನೋಡಿ, ಹಾಗೆ ಜನ ಇದ್ದಕ್ಕಿದ್ದಂತೆ ಆಂಗ್ಲರ ಮೇಲೆ ದಾಳಿ ಮಾಡಿದ್ದರೆ ಇದು ಸರಿ ಇರುತ್ತಿತ್ತು. ಈ ಉನ್ಮಾದ ಅವರ ಮೇಲೆ ಗುಂಡು ಹಾರಿಸಿದ ಬಳಿಕ ಉಂಟಾಯಿತು. ಹೌದಲ್ಲ? ನಾವು ಸುಮ್ಮಿದ್ದೀವಲ್ಲ. ಇಲ್ಲದಿದ್ದರೆ ಕುದುರೆ ಸವಾರ, ಪೊಲೀಸರು ಹಾಗೂ ಸೈನಿಕರ ಮೂಲಕವೇ ಇದನ್ನ ತಡೆಯಬಹುದಿತ್ತು. ಗುಂಡು ಹಾಕ್ಸುವಂತ ಅವಶ್ಯಕತೆ ಇರಲಿಲ್ಲ. ಎಷ್ಟೋ ಮಂದಿ ನಾವು ಸತ್ತು ಹೋಗಿದ್ವಲ್ಲ ಅಲ್ಲಿ. ಸೊ ಇರ್ಲಿ, ಈಗಂತೂ ಲಘು ಬಗೆಯಿಂದ ಸೈನಿಕ ಪಡೆಗಳು ಅಮೃತಸರಕ್ಕೆ ತಲುಪಿಕೊಂಡಿದ್ದವು. ಇನ್ನೇನಾಗ್ಬೋದು ಅಮೃತಸರದೊಳಗ ಅಂತ. ಸೊ ಆಲ್ರೆಡಿ ಇಲ್ಲಿ ಮಾರ್ಷಲ್ ಆಕ್ಟ್ ಅಂತ ಒಂದು ಜಾರಿ ಮಾಡಿದ್ರು ಬ್ರಿಟಿಷರು. ಅದನ್ನ ನೋಡ್ರಿ ಏನದ ಇಲ್ಲಿದ ಏಪ್ರಿಲ್ 11 ತಾರೀಕು, ಅದೇ 1919 ಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಸೊ ಅದು ಏಪ್ರಿಲ್ 11 ಅಮೃತಸರದಲ್ಲಿ ಮಾರ್ಷಲ್ ಲಾ ಜಾರಿಯಾಗಿತ್ತು. ಏನ್ ಮಾರ್ಷಲ್ ಲಾ ಅಂದ್ರೆ, ಈ ಮಾರ್ಷಲ್ ಲಾ ಬಗ್ಗೆ ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಇದರ ಅನುಸಾರ ಯಾವುದೇ ಚಟ್ಟ ಅಥವಾ ಹೆಣದ ಜೊತೆಗೆ 4ಕ್ಕಿಂತ ಹೆಚ್ಚು ಜನ ಹೋಗುವಂತಿರಲಿಲ್ಲ. ಕರ್ಫ್ಯೂ ಜಾರಿ ಆದಂಗ ಆತಲ್ಲ. 4 ಮಂದಿ ಹೊರಗ್ ಬೇಕಿಲ್ರಿ, 4 ಮಂದಿ ಅಷ್ಟೇ ಹೊರಬೇಕು, ತಪ್ಪ ಏನೇದ ಇರುವಂಗಿಲ್ಲ ಅಂತ ಹೇಳ್ತಾರ ಅವರು. ಚಟ್ಟ ಅಥವಾ ಹೆಣದ ಜೊತೆಗೆ 4ಕ್ಕಿಂತ ಹೆಚ್ಚು ಜನ ಇರುವಂತಿಲ್ಲ. ಬ್ರಿಟಿಷರು ಏನ್ ಕಾಯ್ದೆ ತರ್ತಾರ ಅದನ್ನು ಪಾಲಿಸಬೇಕಾಗಿತ್ತು ಆ ಹೊತ್ತಿಗೆ. ಮುಂದೆ 8ಕ್ಕೇನೋ ಏರಿಸ್ತಾರಂತ, ನೋಡೋಣ. ಮೆರವಣಿಗೆಗಳು ಹಾಗೂ ಸಭೆಗಳನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗ್ತದೆ. ಅದಕ್ಕೆ 13 ತಾರೀಕು ಹಂಗಾಗುದು. ಎಲ್ಲಾದರೂ 4ಕ್ಕಿಂತ ಹೆಚ್ಚು ಮಂದಿ ನಿಂತಿದ್ದರೆ ಅವರ ಮೇಲೆ ಗುಂಡು ಹಾರಿಸಬಹುದಿತ್ತು. ಇದು ಮಾರ್ಷಲ್ ಲಾ, ಇದೊಂದು ಕಾಯ್ದೆ. ಅಮೃತಸರ ಅಥವಾ ಪಂಜಾಬಿನಾದ್ಯಂತ ಇದು ಜಾರಿಯಾಗಿತ್ತು. ಈ ತರುವಾಯ ಮಾರ್ಷಲ್ ಲಾದ ನಂತರನೂ ಕೂಡ ಏನಾಗ್ತದೆ ನೋಡೋಣ. ಬಹಳ ಜೋರದ. ಇನ್ನು ಮೃತರ ಚಟ್ಟಗಳನ್ನ 15 ನಿಮಿಷಗಳ ಅಂತರದಲ್ಲಿ ಹೆಚ್ಚೆಂದರೆ 8 ಮಂದಿ ಅಂತ್ಯಕ್ರಿಯೆಗೆ ತೆಗೆದುಕೊಂಡು ಹೋಗಬಹುದಿತ್ತು. ಕರೋನಾ ಬಂದಕ್ಕಿಂತ ಜಾಸ್ತಿ ಆತಿದ್ದು. ಜನ ಕ್ಷುಬ್ಧಗೊಂಡು ಸಾಕಾಗಿ ಹೋಗಂಗಿಲ್ಲನ್ರಿ. ಮನೆಯವರು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಕ್ಕಳು, ಮೊಮ್ಮಕ್ಕಳು ದುಃಖ ತಡೆಯೋರು ಯಾರು? ಅವ್ರು ಹೇಳ್ತಾರೆ 4 ಮಂದಿ ನಾಳೆಗೆ ಒಬ್ಬವನಂತಾರ, ಯಾಕೊಂಡ್ ಹೋಗ್ಬೇಕ, ಹೊತ್ಕೊಂಡ್ ಹೋಗ್ಬೇಕ ಅವ್ರು. ಆ ಸಂದರ್ಭ ಆಗಿತ್ತು. ಎಸ್, ಅವರು ಮೃತರ ಚಟ್ಟಗಳನ್ನ ರಕ್ತ ಸಂಬಂಧಿಗಳೊಂದಿಗೆ ಅಂತ್ಯಕ್ರಿಯೆಗೆ ಕೊಂಡೊಯ್ಯಲು ಬಯಸಿದ್ದರು. ಹೌದು, ಆದರೆ ಆಡಳಿತದ ನಿಲುವೇ ಬೇರೆಯಾಗಿತ್ತು. ಯಾರು ರಕ್ತ ಸಂಬಂಧಿಗಳು ಕೂಡುವಂಗಿಲ್ಲಲ್ಲೇ. ಕುಡಿದು ಏನಾಗ್ತತಿ, ಬಂದು ಬಿಡುವಂತ ಕೈ ನೋಡೋ ನಂತರ ಗೊತ್ತಾಗಿತ್ತ ಏನವ್ರಿಗೆ. ಎಸ್, ಇರ್ಲಿ. ಆಂಗ್ಲರನ್ನು ಕೊಂದಿರುವುದರಿಂದ ರಕ್ತಪಾತದ ಸೇಡನ್ನು ರಕ್ತಪಾತದಿಂದಲೇ ತೀರಿಸಿಕೊಳ್ಳಬೇಕೆಂಬುದು ಅವರ ಇಚ್ಛೆಯಾಗಿತ್ತು. ಬ್ರಿಟಿಷರ್ ತಲೆ ನೋಡ್ರಿ. ಎಲ್ಲಾದರೂ ಆಜ್ಞೆಯ ಉಲ್ಲಂಘನೆಯಾದರೆ ಸಾಕು, ಸೈನಿಕ ಶಕ್ತಿಯನ್ನ ಬಳಸಲಾಗುತ್ತಿತ್ತು. ಈ ಮಾರ್ಷಲ್ ಲಾ ಏನಾದ್ರು ಉಲ್ಲಂಘನೆ ಆಯ್ತು ಅಂದ್ರೆ ಹತ್ತ ಬಿಡೋರ್ ಹೆಣ ಅಂದ್ರೆ ಅವ್ರ ಮನ್ಸು ಸತ್ತಾರಲ್ಲಿ. ಅದಕ್ಕೆ ಅವರು ಪ್ರತಿಕಾರ ತೀರಿಸ್ಕೊಳಕ್ ನಿಂತಾರ ಅವರು ಬ್ರಿಟಿಷರು. ಮತ್ತ ಈಗ ಪ್ರೆಸಿಡೆಂಟ್ಗೆ 78 ವರ್ಷಗಳ ತರುವಾಯ ನಾವು ಹೆಂಗ ಪ್ರತಿಕಾರ ತೀರಿಸ್ಕೋಬೇಕು ನಿಮ್ ಮ್ಯಾಗ? ಜಾಗೃತ. ಎಸ್, ಇರ್ಲಿ. ಅಮೃತಸರದ ಮೇಲೆ ಬಾಂಬ್ ದಾಳಿ ಬೇಕಾದರೂ ಮಾಡಬಹುದಿತ್ತು. ನೋಡ್ರಿ, ಎಲ್ಲಿ ಮಠ ತಯಾರಾಗ್ಯಾರ. ಬಾಂಬ್ಗೆ ಢಾಮಿಸ್ಬಿಡ್ಬೇಕಪ್ರಿ. ಅಮೃತಸರದಲ್ಲಿ ಇದ್ದ ಆಂಗ್ಲರ ಪೈಕಿ ಬಾಥರ್ ಎಂಬ ಕಾಲೇಜು ಪ್ರಿನ್ಸಿಪಾಲರು ಒಬ್ಬರಿದ್ರು. ಅವರು ಸಂಯಮ ಹಾಗೂ ವಿವೇಕದಿಂದ ಕಾರ್ಯನಿರ್ವಹಿಸಬೇಕೆಂದು ಆಗ್ರಹಪಡಿಸಿದರು. ಆದರೆ ಡೆಪ್ಯೂಟಿ ಕಮಿಷನರ್ ಬಾಯಿ ಮುಚ್ಚು, ನಾವು ನಮ್ಮವರು ಅರ್ಧ ಸುಟ್ಟ ಹೆಣಗಳನ್ನ ನೋಡಿದ್ದೇವೆ, ನಮ್ಮ ಸ್ವಭಾವ ಈಗ ಮೊದಲಿನಂತಿಲ್ಲ ಎಂದು ಚೀರಿದನು. ಪಾಪ್ರಿ, ಕಾಲೇಜ್ ಪ್ರಿನ್ಸಿಪಾಲ್ ರವರು ಪಾಪ ಹೇಳತ್ತಾರ, ಅವ್ರು ಏನು ಮರಯ್ಯ, ಚೂರು ವಿವೇಕದಿಂದ ವಿಚಾರ ಮಾಡ್ರಿ, ಚೂರು ಸಂಯಮ ತಗೊಳ್ರಿ, ನೋಡ್ರಿ ಕೇಳುವುದಿಲ್ಲ ಅಂತ ನಾವ ಡೆಪ್ಯೂಟಿ ಮುಚ್ಚೋ ಮರಯ್ಯ, ಬಾಯಿ ಮುಚ್ಚು, ನಮ್ಮ ಅಲ್ಲಿ ನೋಡಲಿ ಹೆಣ ಬರ್ತಾರ ನಮ್ಮ ಅಲ್ಲ. ಅವ್ರು ಸತ್ತಿದ್ದು ಹಬ್ಬ ಎನಿಸಿ ಒಂದು 5-6 ಮಂದಿ ಇರ್ಬೇಕು, ಹಬ್ಬ 7 ಮಂದಿ ಇರ್ಬೇಕು. ನಮ್ಮವ್ರು ಎಷ್ಟು ಮಂದಿ ಸಾಹಿಡ್ಯಾಗ ನಿಂತಾರೆ ಇವರು. ಎಂತ ಪ್ರತಿಕಾರ ಇರ್ಬೇಕು ನಮ್ಮ ಮ್ಯಾಗ ಅವ್ರದ್ದು. ಅಲ್ಲ, ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಾಗ ಭಿಕ್ಷೆ ಬೇಡ, ನಮ್ಮ ದೇಶದಾಗ ಉಚಿತ ವ್ಯಾಪಾರ ಮಾಡಿ ನಮ್ಮದ ತಿಂದೀಗ ನಮ್ಮ ಕೂಡ ಪ್ರತಿಕಾರ ತೀರಿಸ್ಕೊತಾರ ಅಂದ್ರ ಹೆಂಗಿರ್ಬೇಕು ಆ ಸಂದರ್ಭ? ನಾವು ನೀವೆಲ್ಲ ಇದ್ವಿ ಅಂದ್ರೆ ಏನಾಗಿರ್ಬಾರ್ದು ಬಾಳೆ ನಮ್ದು. ಇರ್ಲಿ. ಸೊ ಬಳಿಕ ಅವರ ಕೊಂಚ ಮೆತ್ತಗಾದ. ಆದರೂ ಮಧ್ಯಾಹ್ನ 2 ಗಂಟೆಯೊಳಗೆ ಅಂತ್ಯಕ್ರಿಯೆ ಮುಗಿದು ಬಿಡಬೇಕೆಂಬ ಆಜ್ಞೆಯನ್ನು ಕೂಡ ವಿಧಿಸಲಾಗಿದೆ. 2 ಗಂಟೆಗೆ ಬಿಗುಲ್
ಉದಲಾಗುವುದು, ಜನಸಂದಣಿ ಸರಿಯದಿದ್ದರೆ 15 ನಿಮಿಷಗಳ ಬಳಿಕ ಗುಂಡು ಹಾರಿಸುವುದು ಎಂಬ ಆಜ್ಞೆಯಾಗಿತ್ತು. ಯಪ್ಪ, ಏನ್ ಮಾಡ್ತಿರೋ, ಹೆಂಗ್ ಸುಡ್ತಿರೋ, ಹೆಂಗ್ ಹೋಗ್ತಿರೋ ಗೊತ್ತಿಲ್ಲ. 2 ಗಂಟೆ ನಿಮ್ಗೆ ಲಾಸ್ಟ್ ಐತಿ, ಅದ್ರೊಳಗೆ ನೀವೇನಾರ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಟೈಮ್ ಕೊಟ್ಟಿವಿ ಅಂತ ತಮ್ಗಳೇ ಹಿಂಗ ಡಮ್ ಅನಿಸ್ತೀವಿ. ನಿಮ್ಗೆ 15 ನಿಮಿಷ ಟೈಮ್ ಕೊಡ್ತೀವಿ. ಓಲ್ 1, 2, 3 ಹುಡುಗರು ಸಲ ಕುಡಿಯಕಂಗಿಲ್ಲ. ಹಂಗ್ ಮಾಡ್ಯಾರ ಅವ್ರು ಇದನ್ನ. ಏಪ್ರಿಲ್ 11 ಸಂಜೆ ಜಲಂಧರ ಬ್ರಿಗೇಡ್ನ ಕಮಾಂಡರ್ ಆಗಿರ್ತಕ್ಕಂಥ ಬ್ರಿಗೇಡಿಯರ್ ಜನರಲ್ REH ಡೈರ್ ಅಮೃತ್ಸರವನ್ನ ತಲುಪಿದ. ಮತ್ತೊಬ್ಬ ಬಂದಪ್ಪ ಇಲ್ಲಿ. ಸೊ 12 ತಾರೀಕು ಅಂತ ನೋಡ್ರಿ, ನೆಕ್ಸ್ಟ್ ಇನ್ನೊಂದ ದಿನ, ಭಾಳ ದೂರ ಇಲ್ಲ. ಸೊ ಮರುದಿನ ಅಂದ್ರೆ ಏಪ್ರಿಲ್ 12 ಜನರಲ್ ಡೈರ 125 ಬ್ರಿಟಿಷ್ ಮತ್ತು 310 ಭಾರತೀಯ ಸೈನಿಕರೊಂದಿಗೆ ನಗರ ಪಥ ಸಂಚಲನವನ್ನ ನಡೆಸ್ತಾನೆ. ಜಾಗೃತ ಮಾಡ್ಲಿಕ್ಕಿರ್ಬೋದು. ರಸ್ತೆಯಲ್ಲಿ ಒಂದೆಡೆ ಜನರ ಗುಂಪು ಸೇರಿತ್ತು. ಇದನ್ನ ಚದುರಿಸುವಲ್ಲಿ ಕೆಲವೊಂದು ತೊಂದರೆಗಳು ಆದವು. ಆದರೂ ಜನ ಬಹುಬೇಗ ಸೈನಿಕರ ಎದುರಿಂದ ದೂರ ಗೊತ್ತಿತ್ತು ಅವರಿಗೆ, ಹಣ ಬರ್ತಾರಲ್ಲ, ಹೋಗ್ಬಿಟ್ಟು ಮಂದಿ. ಸಂಜೆ 4 ಗಂಟೆಗೆ ಹಿಂದೂ ಸಭಾ ಪ್ರೌಢಶಾಲೆಯಲ್ಲಿ ಸಭೆಯೊಂದು ನಡೀತು. ಏನಂತ, ಆ ಸಭೆಯಲ್ಲಿ ಮರುದಿನ ಜಲಿಯನ್ ವಾಲಾಬಾಗ್ನಲ್ಲಿ ಸಾರ್ವಜನಿಕ ಸಭೆ ನಡೆಸಬೇಕೆಂದು ತೀರ್ಮಾನ ಮಾಡಲಾಗಿತ್ತು. ಹಾಗಿದ್ರೆ ಈ ಡಾಕ್ಟರ್ ಸತ್ಯಪಾಲ್ ಮತ್ತು ಕಿಚುಲು ಅವರಿಂದ ಬಂದಿರುವ ಪತ್ರಗಳನ್ನ ಆ ಸಭೆಯಲ್ಲಿ ಏನ್ ಮಾಡ್ಬೇಕು, ಹಾಕ್ಯಾರ, ಇಲ್ಲಿ ಕುತ್ಕೊಂಡು ಹಾಕ್ಯಾರ. ಓದಿ ಹೇಳಲಾಗುವುದು ಒಂದು ತಿಳಿಸ್ತು. ಯಪ್ಪ, ಏನ್ರಿ ಅದ್ಭುತ ಘಟನೆಯಲ್ಲಿದು. ಅವ್ನು ಆಲ್ರೆಡಿ ಅಲ್ಲಿಲ್ಲೋ ಧರ್ಮಶಾಲದಾಗ ತಗೊಂಡೋಗಿ ಹಾಕಿದ್ರು ಕೂಡ ಅಲ್ಲಿಂದ ಪತ್ರಗಳನ್ನ ರವಾನೆ ಮಾಡ್ಯಾರ. ಅವುಗಳನ್ನ ಇಂಥ ದಿನ ಈಗ ನಾವು ಓದ್ತೀವಿ, ಅವ್ರು ಏನ್ ವಿಷಯ ಕೊಟ್ಟಾರ ತಿಳ್ಕೊಳ್ಬೇಕು. ಅದ್ಭುತ ಭಾರತೀಯರು ನಾವು. ಸೊ ಜನತೆ ಮತ್ತಷ್ಟು ಹೆಚ್ಚಿನ ಬಲಿದಾನಕ್ಕೆ ಸಿದ್ಧರಾಗಬೇಕು. ಮರುದಿನವೂ ಮುಷ್ಕರವಿರುವುದು. ಈ ಮುಷ್ಕರ ಡಾಕ್ಟರ್ ಕಿಚುಲು ಮತ್ತು ಡಾಕ್ಟರ್ ಸತ್ಯಪಾಲ್ ಜಿ ಅವರ ಬಿಡುಗಡೆಯಾಗುವವರೆಗೂ ಮುಂದುವರಿಯುವುದು ಅಂತ ಹೇಳಲಾಗ್ತು. ಈ ಲಾಲಾ ಹಂಸರಾಜ್ ಅವರು ಮಾತಾಡ್ತಾರೆ ನೆಕ್ಸ್ಟ್. ಇಲ್ಲ ನೋಡ ಬಾಡ್ಯನ್ ಮಗ ಜನರಲ್ ಡೈರ್ ಇಲ್ಲ ನೋಡಿ. ಓಕೆ, ಸೊ ಇರ್ಲಿ. ಹಾಗಿದ್ರೆ ಹತ್ಯಾಕಾಂಡದ ದಿನ ಬಂತು ನೋಡ್ರಿ. ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ನೋಡೋಣ ಹೀಗಿದೆ. ಏಪ್ರಿಲ್ 13 ಹಬ್ಬ ವೈಸಾಖಿ ಹಬ್ಬ. ಅಂದ್ರೆ ವೈಸಾಖಿ ಮೀನ್ಸ್ ಹುಣ್ಣಿಮೆ. ಚಂದಪ್ಪ ಬಂದಿರ್ತಾನ, ಪ್ರಕೃತಿಯ ಕೊಡುಗೆ ಅದು. ಅವತ್ತು ಒಂದು ಘಟನೆ ನಡಿಬೇಕು. ಸೊ ಇಲ್ಲಿ 1699 ಅಂತ ಕೊಟ್ಟಾರ ಇಸ್ವಿ. ಇದನ್ನು ತಾವು ಗಮನಿಸ್ಬೇಕು. ಸೊ 1919 ಏನನ್ನ ಮೈನಸ್ ಮಾಡಿದ್ರೆ ಇಷ್ಟು ಬರ್ತತಿ ನೋಡ್ರಿ, ಗೊತ್ತಾಗ್ತದ. ನಾನು ಅದನ್ನ ಹೇಳಕ್ ಹೋಗಂಗಿಲ್ಲ, ಪ್ರಯತ್ನ ಮಾಡಿ. ಎಸ್, ಇದೇ ದಿನ ಗುರು ಗೋವಿಂದ ಸಿಂಗ್ ಅವರು ಖಾಲ್ಸಾ ಪಂಥವನ್ನು ಸ್ಥಾಪಿಸಿದ್ದರು. ವಾರೆ ವಾಹ್ ಬಂತ್ ನೋಡ್ರಿ. ಮೊಘಲರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳುವ ಸಲುವಾಗಿ ಗುರು ಗೋವಿಂದ ಸಿಂಗ್ರು, ಅಂದ್ರೆ ಸಿಖ್ ಧರ್ಮದ 10ನೇ ಗುರುಗಳಾಗಿರ್ತಕ್ಕಂಥ ಗುರು ಗೋವಿಂದ್ ಸಿಂಗ್ರು ಖಾಲ್ಸಾ ಸೈನ್ಯವನ್ನ ಕಟ್ಟಿದ್ರು. ಹೌದಲ್ಲ? ಸೊ ಆ ಖಾಲ್ಸಾ ಸೈನ್ಯ ಸ್ಥಾಪಿಸಿದ್ದು ಕೂಡ ಏಪ್ರಿಲ್ 13ನೇ ತಾರೀಕು. ಇರಲಿ, ಅಲ್ಲಿ ಅವ್ರು ಮತ್ತ ಲಾಹೋರ್ ಪಂಜಾಬ್ನವರ. ಅಮೃತ್ಸರದಲ್ಲಿ ಈ ಹಬ್ಬವನ್ನ ವಿಶೇಷ ಉತ್ಸವವನ್ನಾಗಿ ಆಚರಿಸಲಾಗ್ತದೆ. ಆದರೆ ಅಂದಿನ ವೈಸಾಖಿ ಹಬ್ಬದ ಪರಿಸ್ಥಿತಿಯೇ ಬೇರೆಯಾಗಿತ್ತು. ಕಾರಣ ಡಾಕ್ಟರ್ ಕಿಚಲುಜಿ ಅವ್ರದ್ದು, ಸತ್ಯಪಾಲ್ಜಿ ಅವ್ರದ್ದು ಪತ್ರಗಳ ವಿವರಣೆಯನ್ನ ಕೂಡ ಮಾಡಲಾಗ್ತಾ ಇತ್ತು. ಬ್ರಿಟಿಷರ ವಿರುದ್ಧ ಹೇಗೆ ನಾವು ತಡೆಗಟ್ಟಬೇಕು ಅನ್ನುವಂತಹ ವಿಷಯಗಳನ್ನ ಅಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಅದಕ್ಕೆ ಹೀಗಾಗಿದು ಬಹಳ ಡಿಫ್ರೆಂಟ್ ಆಗಿರ್ತಕ್ಕಂತಹ ಒಂದು ಸನ್ನಿವೇಶವನ್ನ ನೋಡ್ತಾ ಇದ್ದೀವಿ. ಅಲ್ಲಿ ಹಿಂದಿನ 4 ದಿನಗಳಿಂದ ಮುಷ್ಕರ ನಡೆದಿತ್ತು. ಓಹೋ, ಪ್ರತಿದಿನವೂ ಶವಯಾತ್ರೆ ಬಂದ ಬಿಡ್ತಿದ್ರು ಅವರು. ಮತ್ತೆ ಶವಯಾತ್ರೆ ನಡೀತಿತ್ತು. ಏಪ್ರಿಲ್ 10ರಂದು ಗುಂಡಿಗೆ ತುತ್ತಾದವರು ಅಸುನೀಯುತ್ತಿದ್ದರು. ಹೌದು, ಸತ್ತು ಹೋಗ್ತಿದ್ರು, ಗಾಯಗಳಾಗಿದ್ದು, ಹಾಸ್ಪಿಟಲ್ ಇಟ್ಕೊಳ್ಬೇಡ್ರಿ, ಅವ್ರಿಗೇನು ಅವಕಾಶ ಕೊಡ್ಬೇಡಿ ಅಂತ ಹೇಳಿದ್ನಲ್ಲ ಡೆಪ್ಯೂಟಿ ಕಮಿಷನರ್. ಸೊ ವೈಶಾಖಿಯ ದಿನ ಸಾವಿರಾರು ಮಂದಿ ಇಟ್ ಮೀನ್ಸ್ ಅಮೃತ್ಸರದ ಜಲಿಯನ್ ವಾಲಾಬಾಗ್ ಉದ್ಯಾನವನ ಹೋಗುವರೆಂಬ ಆಂಗ್ಲ ಸಾಹೇಬರಿಗೆ ಚೆನ್ನಾಗಿ ಗೊತ್ತಿತ್ತು. ಬರ್ತಾರಲ್ಲಿ ಗೊತ್ತಿತ್ತು. ಸೊ ಅವರ ಬಳಿಯೇ ಇದ್ದ ಜಲಿಯನ್ ವಾಲಾಬಾಗಿಗೂ ಈ ಜನ ಹೋಗುತ್ತಾರೆ ಎಂಬುದು ಕೂಡ ತಿಳಿದಿತ್ತು. ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿತ್ತು. ಏಪ್ರಿಲ್ 13 ತಾರೀಕು ಬೆಳಗ್ಗೆ ಜನರಲ್ ಡಯರ ಮತ್ತೊಮ್ಮೆ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡುತ್ತಾ ನಗರ ಪಥ ಸಂಚಲನ ಮಾಡ್ತಾನೆ. ಶುರು ಮಾಡಿದ ಪರೇಡ್ ಅಲ್ಲಲ್ಲೇ ಡಂಗುರವನ್ನ ಬಡಿದು ಜನರನ್ನ ಸೇರಿಸಿ ಈ ರೀತಿ ಸಾರಲಾಗ್ತಾ ಇತ್ತು. ಏನ್ ಹೇಳ್ತಾರ ಅನ್ಸ್ಬೇಕಾಗಿತ್ತು. ಪಂಜಾಬಿನಾದ್ಯಂತ ಭಯದ ವಾತಾವರಣವನ್ನು ಹುಟ್ಟಿಸುವುದೇ ಡಯರ್ನ ಕೆಲಸ ಆಗಿತ್ತು ನೋಡ್ರಿ. ಅಮೃತ್ಸರದ ಯಾರೊಬ್ಬ ನಾಗರಿಕನು ಪಾಸ್ ಇಲ್ಲದೆ ನಗರದ ಹೊರಗೆ ಹೋಗುವಂತಿಲ್ಲ. ಪಾಸ್ ಕೊಡ್ತಿದ್ರು ಅವರು. ಪಾಸ್ ತಗೊಂಡಿದ್ದ ನಮ್ ಕಡೆಗೆ, ಅವರು ದಸ್ತಗಾಣ ತಗೊಂಡಿದ್ರಿಲ್ಲ, ಇವತ್ತು ನಮ್ಗೆ ಕೊಡಕ್ ಶುರು ಮಾಡಿದ್ರು ನೋಡು. ಅಲ್ಲೇನ ಏನಂತಾರೆ ಇದು. ಯಾರೊಬ್ಬರು ರಾತ್ರಿ 8 ಗಂಟೆಯ ಬಳಿಕ ಮನೆ ಬಿಟ್ಟು ಹೊರ ಹೋಗುವಂತಿಲ್ಲ. ಕರ್ಫ್ಯೂ ಆಗಿದೆ, ಅಲ್ಲಿ ಮಾರ್ಷಲ್ ಬಂದದಲ್ಲ. ಎಲ್ಲಾದರೂ 4ಕ್ಕಿಂತ ಹೆಚ್ಚು ಜನ ಒಂದೆಡೆ ಸೇರಿದರೆ ಇದು ಕಾನೂನು ಬಾಹಿರವೆಂದು ತಿಳಿಸಲಾಗುವುದು. ಹಾಗೂ ಅವಶ್ಯಕತೆ ಬಿದ್ದರೆ
ಸೈನಿಕ ಶಕ್ತಿಯಿಂದ ಅವರನ್ನ ಎದುರಿಸಲಾಗುವುದು ಅಂತ ಹೇಳಲಾಗ್ತದೆ. ಜನರಲ್ ಡೈರ್ನ ಈ ಪಥಸಂಚಲನ ನಡೆಸಿದ ಸ್ವಲ್ಪ ಹೊತ್ತಿನ ಬಳಿಕ ಕೆಲ ಯುವಕರು ಬೀದಿಗೆ ಬರ್ತಾರೆ. ಡೋಲಿನ ಮೂಲಕ, ಅದು ಡೋಲ್ ತಗದ್ ಖಾಲಿ ಡಬ್ಬಿ ಅಂತ ಹೇಳ್ತಾರೆ, ಅದು ಟಿನ್ ಡಬ್ಬಿ ಅಂತ ಡಾಣ ಬಡ್ಕೋತ್ ಬಾಂದ್ಬಿಟ್ರೆ ಅಲ್ಲಲ್ಲಿ ನಿಂತು ಹೇಳ್ತಾರೆ. ಸಂಜೆ 4:30 ಜಲಿಯನ್ ವಾಲಾಬಾಗ್ರ ಅಂತಕ್ಕಂಥ ಸಾರ್ವಜನಿಕ ಉದ್ಯಾನವನ ಏನೈತೆ ಅಲ್ಲಿ ಸಾರ್ವಜನಿಕ ಸಭೆ ಸೇರ್ಬೇಕು ಅಂತ ತಿಳಿಸಲಾಗ್ತದೆ. ಸೊ ಹಾಗಿದ್ರೆ ನೋಡ್ರಿ, 12:40 ಸಮಯ ಡಯರ್ ಇನ್ನು ನಗರದಲ್ಲಿ ಇದ್ದಾಗಲೇ ತಾನು ಡಂಗುರ ಹೊರಡಿಸಿದ ವಿಶೇಷ ಪರಿಣಾಮ ಏನೂ ಆಗಲಿಲ್ಲ. ಹಾಗೂ ಸಂಜೆ 4:30 ಜಲಿಯನ್ ವಾಲಾಬಾಗ್ನಲ್ಲಿ ಸಾರ್ವಜನಿಕ ಸಭೆ ನಡೆಯುವ ಬಗ್ಗೆ ಎಲ್ಲೆಡೆಯೂ ಸೂಚನೆ ನೀಡಲಾಗುತ್ತಿದೆ ಎಂದು ಅವನಿಗೆ ಸುದ್ದಿಯೂ ಮುಟ್ಟಿತ್ತು. ನನಗೆ ಕೆಲಸದಿಂದ ತೆಗೆದು ಹಾಕ್ತಾರ ಅಂತ ಹೇಳ್ತಾನೆ ಅವನ ಮುಂದೆ. ಬಹಳ ಚಂದ ಐತಿ ಮುಂದೆ, ಅಲ್ಲ ಹಿಂದೂ ಚಂದ, ಈಗೂ ಹಿಂದ್ ಸಬ್ಜೆಕ್ಟ್ ಚಂದ ಐತಿ, ಈಗೂ ಚಂದದ. ಸೊ ಇದರ ಪರಿಣಾಮ ಏನಾಗ್ತದೆ, ನಗರದ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸ್ ಹಾಗೂ ಸೈನಿಕರು ಏನಾಗ್ತಾರೆ, ಸಜ್ಜಾಗಿ ನಿಲ್ತಾರೆ. ಇಷ್ಟೆಲ್ಲ ವ್ಯವಸ್ಥೆಯ ಬಳಿಕವೂ ಡಯರ್ 400 ಸೈನಿಕರು ಎಲ್ಲಿಬೇಕಲ್ಲೇ ಸೈನಿಕ ತುಕಡಿಗಳನ್ನು ಹಾಕಿ, ಪೊಲೀಸ್ ತುಕಡಿಗಳನ್ನು ಹಾಕಿದ್ರು ಕೂಡ ತನಗೆ ಗಾರ್ಡ್ ಆಗಿ 400 ಮಂದಿ ಸೈನಿಕರನ್ನ ಆಲ್ರೆಡಿ ಡಯರ್ ಇಟ್ಕೊಂಡಿದ್ದ. 2 ಗಂಟೆ ಆಗ್ತಿದ್ದಂಗೆ ಜಲಿಯನ್ ವಾಲಾಬಾಗ್ನಲ್ಲಿ ಜನ ಸೇರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. 4 ಗಂಟೆಗೆ ಜನರಲ್ ಡಯರ್ನಿಂದ ಜಲಿಯನ್ ವಾಲಾಬಾಗ್ನಲ್ಲಿ ಅಸಂಖ್ಯಾತ ಜನ ಸೇರಿದ್ದಾರೆ ಅಂತಕ್ಕಂಥ ಸುದ್ದಿ ಮೂಡ್ತದೆ. ಜನರಲ್ ಡಯರ್ ತಕ್ಷಣಕ್ಕೆ ಸಿದ್ಧನಾಗ್ತಾನೆ. ಹೇಗೆ? ತನ್ನ ಸೈನಿಕ ತುಕಡಿಯೊಡನೆ ಜಲಿಯನ್ ವಾಲಾಬಾಗ್ ಕಡೆಗೆ ಹೊರಟ. ಮುಂದೆ ಅವನ ಮೋಟಾರ್ ಕಾರು ಹೋಗ್ತಾ ಇತ್ತು. ಅವನ ಹಿಂದೆ ಜೊತೆ ಮೋಟಾರಿನಲ್ಲಿ ಅವನ ಆಪ್ತ ಅಧಿಕಾರಿ ಕ್ಯಾಪ್ಟನ್ ಬ್ರಿಕ್ಸ್ ಕೂಡ ಕುಳಿತಿದ್ದ. ಇಬ್ರು ಹೊಂಟರ. ಕಾರಿನ ಹಿಂದೆ 2 ಮಿಷನ್ ಗನ್ ಹೊತ್ತೊಯ್ಯುವ ವಾಹನಗಳು ಕೂಡ ಇತ್ತು. ಅವುಗಳ ಹಿಂದೆ ಪೊಲೀಸ್ ಕಾರು ಬರುತ್ತಾ ಇತ್ತು. ಅದರಲ್ಲಿ ಪೊಲೀಸ್ ಸೂಪರಿಂಟೆಂಡೆಂಟ್ ರಿಹಿಲ್ ಮತ್ತು ಫ್ಲೋಮನ್ ಇಬ್ರು ಕೂಡ ಕುಳಿತಿದ್ರು. ರಸ್ತೆಯಲ್ಲಿ ಅಲ್ಲಲ್ಲೇ ಒಟ್ಟು 4 ಕಡೆ 40 ಸೈನಿಕರಿರುವ ಪಡೆಯನ್ನು ಕೂಡ ಸಜ್ಜುಗೊಳಿಸಲಾಗಿತ್ತು. ಜನರಲ್ ಡಯರ್ ಜೊತೆ ಇದ್ದ ಸೈನಿಕ ತುಕಡಿ ನೇರವಾಗಿ ಬಾಗಿಲಿನ ಒಳಗೆ ಹೋಯಿತು. ಈ ತುಕಡಿಯ ಎಲ್ಲ ಸೈನಿಕರು ಹಿಂದೂಸ್ತಾನಿಗಳಾಗಿದ್ದರು. ಯಪ್ಪ ನಮ್ಮವರ 50 ಹಿಂದೂಸ್ತಾನಿ ಸೈನಿಕರ ಬಳಿ ಬಂದೂಕುಗಳಿದ್ದವು. 40 ಗೂರ್ಖಾ ಸೈನಿಕರ ಬಳಿ ಚೂರಿಗಳಿದ್ದವು. ಮುಂಚೆಯೇ ತಿಳಿಸಿರುವಂತೆ ಜಲಿಯನ್ ವಾಲಾಬಾಗ್ ಉಬ್ಬು ತಗ್ಗುಗಳಿಂದ ಕೂಡಿದ ಜಮೀನು ದೊಡ್ಡ ಮೈದಾನ ಆಗಿತ್ತು. ನಾವು ಅನ್ಕೊಂಡ್ವಿ ಹಿಂಗೊಂದು ಬಾವಿತ್ತು, ಕಂಪೌಂಡ್ ಏನಿಲ್ಲ. ಅಲ್ಲಿ ನೋಡ್ರಿ, ಪೂರ್ಣ ಕಂಪೌಂಡ್ ಆಗಿರ್ಲಿಲ್ಲ. ಇದರ ಸುತ್ತಲೂ ಮನೆಗಳು ಎದ್ದಿದ್ದವು, ಕಟ್ಕೊಂಡಿದ್ರು. ದಕ್ಷಿಣದಲ್ಲಿ ಮಾತ್ರ ಸ್ವಲ್ಪ ಜಾಗ ಖಾಲಿ ಇತ್ತು. ಬಹಳ ಚಂದ ಕೇಳ್ತಾ ಹೋಗಿ. ಅದರಲ್ಲಿ ಸುಮಾರು 5 ಅಡಿ ಎತ್ತರದ ಗೋಡೆಯೂ ಇತ್ತು. 4-5 ಇಕ್ಕಟ್ಟಾದ ಓಣಿಗಳು ಮೈದಾನದೊಳಕ್ಕೆ ತೆರೆದುಕೊಳ್ಳುತ್ತಿದ್ವು. ಬಜಾರ್ನಿಂದ ಬರುವ ಓಣಿ ಒಳಕ್ಕೆ ಇತ್ತು. ಅಲ್ಲಿ ಜಮೀನು ಕೊಂಚ ಎತ್ತರವಿತ್ತು. ಬಾಗೊಳಗೆ ಒಂದೇ ಒಂದು ಸಮಾಧಿ ಇತ್ತು ಹಾಗೂ ಒಂದು ಬಾವಿ ಇತ್ತು. ಕೆಲವಷ್ಟು ಮಂದಿ ಕೇಳಿವಿ, ನಾವು ಬಾವಿ ಜಿಗಿದು ಸತ್ತು ಹೋಗ್ತಾರೆ, ಯಾವ ಗುಂಡಿಗೆ ಯಾಕೆ ಬಲಿ ಕೊಡೋಣ, ಯಾಕೆ ನನ್ನ ಪ್ರಾಣ ಅರ್ಪಿಸೋಣ ಅಂತ ತಿಳ್ಕೊಂಡು ಕೆಲವಷ್ಟು ಮಂದಿ ಇಲ್ಲೆಲ್ಲ ಸಂಧಿ ಅದ ಅಂತ ಹೇಳಿದ್ರೆ ಎಲ್ಲ ಓಡಿ ಹೋಗ್ತಾರ. ಎಷ್ಟೋ ಮಂದಿ ಸಾಯ್ತಾರೆ, ಎಷ್ಟೋ ಮಂದಿ ತಪ್ಪಿಸ್ಕೊಳ್ತಾರ, ನೋಡೋಣ ಅಂತ. ಸೊ ಈ ಸಂದರ್ಭದಲ್ಲಿ ಭಗತ್ ಸಿಂಗ ಇಲ್ಲಿ ಇರಲಿಲ್ಲ, ಗೊತ್ತಿರಲಿ. ಇನ್ನು ಸಣ್ಣ ವಯಸ್ಸಿತ್ತು, ಶಾಲೆಗೆ ಹೋಗಿದ್ದ ಅಂತ ಹೇಳ್ತೀವಿ. ಈಗ ಘಟನೆ ನಡೆದ ನಂತರ ಹಬ್ಬ ಐತಿ ಅಂತ ಗೊತ್ತಿತ್ತು. ಅತ್ಯಂತ ಸಂತಸಿಂದ ಕುಣಿತ ಬರ್ತಾನ. ಬಂದ್ಮೇಲೆ ಆಗೋ ಘಟನೆಗಳು ಏನು ನೋಡೋಣ. ಇವಾಗ ಗುಂಡು ಹಾರಿಸ್ಲಿ. ಡಯರ್ ತನ್ನ ಸೈನಿಕ ಪಡೆಯೊಂದಕ್ಕೆ ಬಜಾರ್ ಕಡೆಯಿಂದ ಬಾಗಿಲಿನೊಳಕ್ಕೆ ಬಂದ. ಆಹಾಹಾ, ಈ ಓಣಿ ಎಷ್ಟೊಂದು ಇಕ್ಕಟ್ಟಾಗಿತ್ತೆಂದರೆ ಮಿಷನ್ ಗನ್ ವಾಹನಗಳು ಒಳಕ್ಕೆ ಬರಲಾಗ್ಲಿಲ್ಲ. ಡಯರ್ ಅವನ್ನು ಹೊರಗಡೆ ಬಿಟ್ಟು ಒಳಕ್ಕೆ ಬಂದ. ಗೊತ್ತು ನಮ್ಗ, ಒಂದ್ ಬಾಗಿಲು ಸಣ್ಣ ಬಾಗಿಲು ಇತ್ತು ಸರ, ಅದ್ರೊಳಗಾಸಿ ಅವ್ರು ಹೋಗಿ ನಿಂತು ಗುಂಡು ಹಾರಿಸ್ತಾರ ಅಂತ ಕೇಳಿದ್ವಿ. ಅದೇ ಇರ್ಬೋದು ಈ ಬಾಗಿಲು. ಆಗ ಬಾಗಿಲಲ್ಲಿ ತುಂಬಾ ಜನ ಸೇರಿದ್ರು. ಸುಮಾರು 20,000 ಜನರಿದ್ರು. ಒಬ್ಬ ವ್ಯಕ್ತಿ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡ್ತಾ ಇದ್ದ. ಹಾಗಿದ್ರೆ ಆ ವ್ಯಕ್ತಿ ಯಾರು ಅಂದ್ರೆ ಲಾಲಾ ಹಂಸರಾಜರು. ಸಭೆಯ ಕಾರ್ಯಕ್ರಮ ತುಂಬಾ ಶಾಂತಿಪೂರ್ಣ ರೀತಿಯಲ್ಲಿ ನಡೆದಿತ್ತು. ಬಾಗಿಲಿನ ಒಳಕ್ಕೆ ಬರುತ್ತಿದ್ದಂತೆಯೇ ಡಯರ್ ಎತ್ತರವಾದ ಜಾಗದಲ್ಲಿ ತನ್ನ ಸೈನಿಕ ಪಡೆಯೊಂದನ್ನ ಸಜ್ಜಾಗಿ ನಿಂತುಕೊಂಡ. ಒಂದು ಕ್ಷಣವೂ ಅವನು ಅಲ್ಲಿ ಕಾಯಲಿಲ್ಲ. ಡಯರ್ ತನ್ನ ಎಡಬದಿಗೆ 25 ಹಾಗೂ ಬಲಬದಿಗೆ 25 ಬಂದೂಕುದಾರಿ ಸೈನಿಕರನ್ನ ಸಜ್ಜುಗೊಳಿಸಿ ಜನಸಮೂಹಕ್ಕೆ ಯಾವುದೇ ಎಚ್ಚರಿಕೆಯನ್ನ ಕೊಡದೆ ಗುಂಡು ಹಾರಿಸಲು ಆದೇಶವಿತ್ತ. ತಮಗೆಲ್ಲ ಗೊತ್ತು ಮುಂದೇನಾಗ್ತದೆ ಘಟನೆ, ಎಷ್ಟು ಜನ ಸಾಯ್ತಾರೆ, ಎಷ್ಟು ಗುಂಡುಗಳು ಹಾರ್ತವೆ. ಸತತ 10 ನಿಮಿಷಗಳ ಕಾಲ 1650 ಗುಂಡುಗಳು ಹಾರ್ತವೆ ಅಂತ ಕೇಳ್ತೀವಿ.
ಹೌದಲ್ಲ? ಕಾಂಪಿಟೇಟಿವ್ ಫೀಲ್ಡ್ ಇರೋ ನಮ್ಮೆಲ್ಲ ಆಸ್ಪರೆಂಟ್ ಗೊತ್ತಿದೆ. ಇರ್ಲಿ, ಅಲ್ಲಿ ನೆರೆದಿದ್ದ ಜನ ಗಾಬರಿಗೊಂಡ್ರು. ಏನಾಗತ್ತದನ್ನ ತಿಳಿಲಿಲ್ಲಲ್ಲ ಅವರಿಗೆ. ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗಲು ಯಾವ ದಾರಿಯೂ ಇರಲಿಲ್ಲ. ಇದ್ದದ್ದೇ ಒಂದು ದಾರಿ, ಇಕ್ಕೆಲಗಳಲ್ಲಿ ಇರ್ತಕ್ಕಂಥ ಒಂದು ದಾರಿ. ಮಷಿನ್ ಗನ್ಗಳೇ ಒಳಗ್ ಬಂದಿಲ್ಲ, ಅಷ್ಟು ಕಿರಿದಾಗಿರ್ತಕ್ಕಂಥ ದಾರಿ. ಅಲ್ಲೇ ಹೋಗ್ಬೇಕು. ಅವ್ರು ಅಲ್ಲೇ ನಿಂತ ಡಮ್ ಅನ್ಸತ್ತಾರ. ಎಸ್, ಜನಸ್ತೋಮ ಇದ್ದಕ್ಕಿದ್ದಂತೆ ಎದ್ದು ಗುಂಡಿನ ಮಳೆಯಿಂದ ತಪ್ಪಿಸಿಕೊಳ್ಳಲು ಓಡತೊಡಗಿದ. ಇಷ್ಟ ಬಂದ ದಿಕ್ಕಿಗೆ ನುಗ್ಗುತ್ತಾ ದಿಕ್ಕಾಪಾಲಾಗಿ ಪಲಾಯನ ಮಾಡಿದರು. ಅಲ್ಲಿದ್ದವರ ಪೈಕಿ ಯುದ್ಧದಲ್ಲಿ ಭಾಗಿಯಾಗಿದ್ದವರು ಕೆಲವರು ಇದ್ದರು. ಅವರು ಜನರಿಗೆ ಓಡುವುದರ ಬದಲು ನೆಲದ ಮೇಲೆ ಅಂಗಾತವಾಗಿ ಮಲಗಿಕೊಳ್ಳುವಂತೆ ಕೂಗಿ ಹೇಳಿದರು. ಆದರೆ ಗಾಬರಿ ಹಾಗೂ ಅವಸರದಲ್ಲಿ ಯಾರಿಗೂ ಯಾರ ಮಾತನ್ನು ಕೇಳುವ ವ್ಯವಧಾನವಿರಲಿಲ್ಲ. ಹೇಳ್ತಾರೆ, ಇಷ್ಟು ನಮ್ಮದೇ ಆಗಿರ್ತಕ್ಕಂಥ ಕೆಲವಷ್ಟು ಮಹಾನ್ ಲೀಡರ್ಗಳು ಇದ್ರು ಒಳಗಡೆಗೆ. ಅವ್ರು ಹೇಳ್ತಾರೆ, ಇಲ್ಲ ಅಂಗಾತ ಮಲ್ಕೊಂಡ್ಬಿಡ್ರು, ಬೀಳಂಗಿಲ್ಲ. ಹೇಳಕ ಅವ್ರು ಅಂಜಿ ಬಿಟ್ಟಾರಲ್ರಿ. ಹೆಂಗ್ ಕೇಳ್ತಿರ ಅವ್ರು ಮಾತಾರ. ನೀರಾಗ ಮುಳುಗಾವ ನಮ್ ಚಿರಿದು ಕೆಲ್ಸುತ್ತಾರ. ಕೇಳಿದ್ರೆ ನಾವು ಹೌದು ಕೇಳಿದ್ರೆ ಕೇಳ್ಬೋದು. ಅವ ನೀರಾಗ ಮುಳುಗಿಂದ ಚೀರಿದ ಹಿಂಗಾಗೈತಿ. ನೀರಾಗ ಮುಳುಗಿನ ಚೀರಿದ ಏನಕ್ಕೆ ಈಗ ಅಲ್ಲಿ ಏನ್ ಗದ್ದಲ್ದಾಗ ಮುಳುಗಿ ಬಿಟ್ಟಾರ ಎಲ್ರು. ಅವ್ ಯಾರು ಚೀರಿಡಿದ್ರೆ ಏನೈತಿ. ಜನ ಎತ್ತ ಓಡಿದರು. ದಾರಿ ಏನಾಗಿತ್ತು ನೋಡ್ರಿ, ಬಂದಾಗಿರುತ್ತೆ. ಮುಂದೆ ಮನೆಗಳ ಗೋಡೆಗಳಿದ್ದವು. ಹೊರಕ್ಕೆ ಹೋಗುವ ಸಣ್ಣ ಇಕ್ಕಟ್ಟಾದ ಓಣಿಗಳತ್ತ ಒಂದೊಂದು ಓಣಿ ಎತ್ತಲು 100 ಮಂದಿ ನುಗ್ಗುತ್ತಿದ್ದರು. ಇದನ್ನ ನೋಡಿದ ಡಯರ್ ಸೈನಿಕರಿಗೆ ಜನ ತಪ್ಪಿಸಿಕೊಂಡು ಹೊರಕ್ಕೆ ಓಡಲು ಪ್ರಯತ್ನಿಸುವ ಜನರ ಮೇಲೆ ಗುಂಡು ಹಾರಿಸಲು ಆಜ್ಞಾಪಿಸಿದ. ಕೆಲವರಂತೂ ಗುಂಡಿಗೆ ಬಲಿಯಾದ. ಇನ್ನು ಕೆಲವರು ಓಡಿ ಹೋಗುತ್ತಿರುವ ಜನರ ಕಾಲ್ ತುಳಿತಕ್ಕೆ ಕೇಳ್ತೇನೆ 5 ಅಡಿ ಗೋಡೆಯನ್ನು ಹಾರಿ ತಪ್ಪಿಸಿಕೊಂಡು ಹೋಗುವ ಪ್ರಯತ್ನದಲ್ಲಿ ಗುಂಡಿಗೆ ಬಲಿಯಾಗಿ ಕೆಳಗೆ ಬಿದ್ದು ಬಿಟ್ಟರು. ಇನ್ನು ಕೆಲವರು ಓಡಿ ಹೋಗುವಾಗ ತೆರೆದ ಬಾವಿಗೆ ಬಿದ್ದರು. ಎಂತ ಘಟನೆ ಇದು ಇತಿಹಾಸದಲ್ಲಿ. ಇಡೀ ಮೈದಾನ ಅಗ್ನಿಕುಂಡವಾಗಿತ್ತು. ಅರ್ಥರ್ ಸ್ಟಿವನ್ಸನ್ ಎಂಬುವನೊಬ್ಬ ತಾನು ಕಣ್ಣಾರೆ ಕಂಡ ಆ ದೃಶ್ಯವನ್ನ ಹೀಗೆ ವರ್ಣಿಸ್ತಾನೆ. ಇವ ಏನು ನೋಡ್ಯಾನಲ್ಲ, ಇವ ಹೇಳಿದ್ದ ಈ ಸತ್ಯ. ತಿಳ್ಕೊಂಡ್ಬಿಡ್ರಿ ಏನ್ ಹೇಳ್ತಾನ. ಓಕೆ, ಸೊ ಇದಾದ್ಮೇಲೆ ಸೆಕೆಂಡ್ ಎಪಿಸೋಡ್ ಮಾಡ್ತೇನೆ. 2ನೇ ಎಪಿಸೋಡ್ ಕೊಡ್ತೇನೆ. ಆ ಎಪಿಸೋಡ್ ಒಳಗ ಏನದೆ ಚೂರ ಮತ್ತಷ್ಟು ವಿಚಾರ ಮಾಡೋಣ. ಇರ್ಲಿ, ತಪ್ಪಿಸಿಕೊಂಡು ಓಡಿ ಹೋಗುವ ಪ್ರಯತ್ನದಲ್ಲಿ ಇದ್ದ ಎರಡೂ ಕಡೆ ಇದ್ದ ರಸ್ತೆಗಳತ್ತ ಜನ ಓಡಿ ಹೋಗ್ತಾ ಇದ್ರು. ಬೀಳುತ್ತಾ ಏಳುತ್ತಾ ಒಬ್ಬರನ್ನೊಬ್ಬರು ನೂಕುತ್ತಾ ಎಳೆಯುತ್ತಾ ಕಾಲಡಿಗಳಲ್ಲಿ ತೆವಳುತ್ತಾ ಬ್ರಿಕ್ಸ್ನ ದೃಷ್ಟಿ ಆ ಜನರತ್ತ ಹೋದಾಗ ಅವನು ಡಯರ್ನ ಗಮನವನ್ನು ಅತ್ತ ಸೆಳೆದ. ಬ್ರಿಕ್ಸ್ ಅಲ್ಲಿ ನೋಡಿ ಲೆಕ್ಕ ಉಂಟ ನಾವು ವಾಚಿಕ್ ಮರ ಬಳಿ ಸ್ಟಾಂಗ್ ಮಾಡಿಸ್ಬಿಡ. ತನ್ನ ಮೇಲೆ ದಾಳಿ ಮಾಡಲು ಜನ ಒಗ್ಗೂಡುತ್ತಿದ್ದಾರೆಂದು ಡಯರ್ ಊಹಿಸಿದ. ಅವ್ರು ಓಡಂಟಾರೋ ನಿಮ್ ಮ್ಯಾಗ ಬರಾಗತ್ತಿಲ್ಲ, ತೋರಿಸ್ಬಿಟ್ಟವ ಬ್ರಿಕ್ಸ್, ಇವ ನನ್ ಮ್ಯಾಗ ಬರತ್ತಾರಲ್ಲ ಅಂತ ತಿಳ್ಕೊಂಡ ಅಂತ ಹೇಳ್ತಾರೆ ಸ್ಟಿವನ್ಸನ್ ಅವರು. ಸೈನಿಕರಿಗೆ ನೇರವಾಗಿ ಅವರ ಮೇಲೆ ಗುಂಡು ಹಾರಿಸಲು ಆಜ್ಞಾಪಿಸಿದ. ಭಯಾನಕ ಪರಿಣಾಮವಾಯಿತು. ಜನ ಚಿತ್ಕರಿಸುತ್ತಾ ಗಾಯಗೊಂಡು ಬಿದ್ದರು. ಜನರ ಕಾಲ್ ತುಳಿತಕ್ಕೆ ಸಿಕ್ಕಿ ಹೊಸಕಿ ಹೋದರು. ಜನ ಸತ್ತು ಹೋದ್ರಿ. ಮತ್ತೆ ಮತ್ತೆ ಗುಂಡು ತಗುಲಿದವು. ಕೆಲವೆಡೆಯಂತೂ ಹೆಣ ರಾಶಿಗಳೇ ಬಿದ್ದು ಹೋದವು. ಗುಂಡು ತಗುಲಿದ ವ್ಯಕ್ತಿಯೊಬ್ಬ ಬಿದ್ದರೆ ಅವನ ಮೇಲೆ 16 ಮಂದಿ ಗಾಯಗೊಂಡವರು ಬೀಳ್ತಾ ಇದ್ರು. ಇನ್ನೇನಾಗ್ತತಿ ಹೇಳ್ರಿ. ಇದೆಲ್ಲ ಘಟನೆ ಆದ್ಮೇಲೆ ಆ ಬಂಗಾರದಂತ ಮನುಷ್ಯ ಸ್ವತಂತ್ರ ಸೇನಾನಿ ವೀರ್ ಭಗತ್ ಸಿಂಗ್ರು ಬರ್ತಾರೆ. ಇದೆಲ್ಲ ಮುಗಿದು ಹೋದ್ಮೇಲೆ ಮೈದಾನಕ್ಕೆ ಬರ್ತಾರೆ. ಬಂದು ನೋಡ್ತಾರ, ಅಲ್ಲೆಲ್ಲ ಎಲ್ಲರ ರಕ್ತದ ಮಡುವಿನೊಳಗೆ ಹೆಣದ ರಾಶಿಗಳು ಬಿದ್ಬಿಟ್ಟವ. ಸಣ್ಣವರು ಅದರ ಅಂತ ಹುಡುಕ್ತಾನ್ರಿ. ಕಣ್ಣರಳಿಸಿ ಮುಖ ಅರಳಿಸಿ ದುಃಖ ತಪ್ತನಾಗಿ ಹುಡುಕ್ತಾನೆ. ಹುಡುಕಿದ ಯಾರು ಸಿಗ್ತಾರೆ. ಎಲ್ಲರೂ ಅವನ ಮಂದಿನ ಅಲ್ಲ, ಅಮೃತ್ಸರದವ್ರೆ ಅಲ್ಲ, ಪಂಜಾಬ್ನವ್ರೆ ಅಲ್ಲ. ಒಂದೊಂದು ತನ್ನ ಸಂಬಂಧಿಕರಾಗಿರ್ಲಿ, ತನ್ನ ಓಣಿನವರಾಗಿರ್ಲಿ, ತೊಡಿ ಮ್ಯಾಗ ತಗೊಂಡು ಕಣ್ಣೀರ್ ಹಾಕ್ತಾನ ಭಗತ್ ಸಿಂಗ. ಆ ಜಲಿಯನ್ ವಾಲಾಬಾಗ್ ಮೈದಾನದಲ್ಲಿ ಏನು ನನ್ನ ದೇಶ ಬಾಂಧವರ ರಕ್ತ ಬಿದ್ದಿತ್ತಲ್ಲ, ರಕ್ತ ಸಿಕ್ತ ಸಾಯಿಲ್ ಇತ್ತಲ್ಲ, ಮಣ್ಣಿತ್ತಲ್ಲ, ತನ್ನ ಬ್ಯಾಗ್ ತೆಗೆದು ಸೆಲಿಂದ ಅಲ್ಲಿಗೆ ಹೋಗಿ ನಾವು ಡೈರೆಕ್ಟ್ ಬುತ್ತಿ ಬ್ಯಾಗ ಇಡ್ತಾನ. ಅದನ್ನ ಇಟ್ಟೆ ಹೇಳ್ತಾನ, ಮಾರ್ದನಿಸ್ತಾನೆ. ಏನಂತ? ನನ್ನ ದೇಶ ಬಾಂಧವರ ರಕ್ತದ ರುಚಿ ನೋಡಿದ ನಿಮ್ಮನ್ನು ಬಿಡಲಾರೆ. ಕ್ರಾಂತಿ ಚಿರಾಯುವಾಗಲಿ, ಇನ್ಪಿಲಾಬ್ ಜಿಂದಾಬಾದ್. ಕ್ರಾಂತಿ ಚಿರಾಯುವಾಗಲಿ. ಏನದು ಅದ್ಭುತ ಘೋಷಣೆ, ಏನದು ಅದ್ಭುತ ಹೇಳಿಕೆ.
ಯಾವಾಗ ಬ್ರಿಟಿಷರ ಈ ಜನರಲ್ ಡಯರ್ ಮಾಡಿರ್ತಕ್ಕಂಥ ಈ ಕಾರ್ಯಕ್ಕೆ ಮಹಾನ್ ಒಂದು ಕ್ರಾಂತಿಯ ಕಿಡಿ ಹುಟ್ಟಿತ್ತು. ಅದೇ ಭಗತ್ ಸಿಂಗ್ ಹೇಳ್ತಾನೆ ನೋಡ್ರಿ. ಒಂದ್ ಕಡೆಗೆ ಲಾಹೋರ್ ಪಿತೂರಿಯಲ್ಲಿ ಪಾಲ್ಗೊಂಡು ಸ್ವತಃ ತಾನೇ ಬ್ರಿಟಿಷರಿಗೆ ಶರಣಾಗಿ ಬಂಧನದಲ್ಲಿ ಇದ್ದಾಗ ಹೇಳ್ತಾನೆ. ಅವನ ಸಂಗಡಿಗರು ಅಸಹ್ಯ ಮಾಡ್ತಾರೆ ಭಗತ್ ಸಿಂಗನಿಗೆ. ಗಲ್ ಶಿಕ್ಷೆ ಆಗಿತ್ತು ಇವರಿಗೆ, ರಾಜ್ಗುರು ಸುಖದೇವ್ ಭಗತ್ ಸಿಂಗರಿಗೆ ಹೇಳ್ತಾರೆ ಅವರು, ಇದು ನನ್ನ ತಾಯಿ ನಾಡಿನ ಸೇವೆಗಾಗಿ ದೊರೆತ ಮಹೋನ್ನತ ಪದವಿ ಅಂತ ಹೇಳ್ತಾರೆ ಭಗತ್ ಸಿಂಗ್ರು. ಏನ್ ಅದ್ಭುತ ಇದು. ಬ್ರಿಟಿಷರು ಇವರನ್ನು ಬಂಧನದಲ್ಲಿ ಇಟ್ಟಾಗ ಬಂಧನದಿಂದ ಗಲ್ಲಿಗೆ ಏರಿಸ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ಸ್ವಾತಂತ್ರ್ಯ ಎನ್ನುವುದು ಶಾಂತಿಯ ಹೋಮದಿಂದ ದೊರೆಯುವುದಲ್ಲ, ಅದನ್ನು ನಾವು ಬ್ರಿಟಿಷರಿಂದ ಕಿತ್ತುಕೊಳ್ಳಬೇಕು ಅಂತ ಹೇಳ್ತಾರೆ. ಏನ್ ಅದ್ಭುತ ಹೇಳಿಕೆ. ಹೇಳ್ತಾರೆ ಮುಂದುವರಿದು, ಬ್ರಿಟಿಷರೇ, ನೀವು ನಮ್ಮ ದೇಹಗಳನ್ನ ಪುಡಿಗಟ್ಟಬಹುದೇ ವಿನಃ ನಮ್ಮ ವಿಚಾರಧಾರೆಗಳನ್ನಲ್ಲ. ಮುಂದೊಂದು ದಿನ ನಮ್ಮ ವಿಚಾರಧಾರೆಗಳು ನಿಮ್ಮನ್ನ ಭಾರತದಿಂದ ಹೊರಹಾಕುತ್ತವೆ. ಏನು ಅದ್ಭುತವಾಗಿರ್ತಕ್ಕಂಥ ಹೇಳಿಕೆಗಳಿವೆಲ್ಲ ಭಗತ್ ಸಿಂಗ್ ಅವರದು. ಒಂದೇ ಒಂದು ಸಣ್ಣ ಸ್ಟೇಟ್ಮೆಂಟ್ ಅನ್ನು ಕೂಡ ಹುಟ್ಟು ಹಾಕಕ್ಕಾಗಂಗಿಲ್ಲ ನಮಗೆ, ಏನೋ ಪದವಿ ಮುಗಿಸಿ ನಾವು. ಎಸ್, ಹಾಗಿದ್ದರೆ ಈ ಜನರಲ್ ಡಯರ್ನ ಈ ಕಾರ್ಯಕ್ಕೆ ಬ್ರಿಟಿಷರು ಅವನನ್ನ ಮಾನಿಟರ್ ಪೋಸ್ಟ್ ಅಂತಕ್ಕಂಥ ಪತ್ರಿಕೆಯಲ್ಲಿ ಒಂದು ಬಿರುದನ್ನ ಕೊಡ್ತಾರೆ. ಏನಂತ? ಎಸ್, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಈ ಬಗ್ಗೆ ನಾನು ಮತ್ತೆ ಕ್ಲಾಸನ್ನು ಮುಂದುವರಿಸ್ತೇನೆ. ಸೊ ಅಲ್ಲಿವರೆಗೂ ಈ ವರ್ಷ ನನ್ನ ಭಾರತದ ಸ್ವಾತಂತ್ರ್ಯ ಶ್ರಾವಣ ಅದ್ಭುತವಾಗಿ ಸಾಗಿದೆ, ಅತ್ಯಂತ ಸಂಭ್ರಮದಿಂದ ಸಾಗಿದೆ. ಹೇಳಲಿಕ್ಕೆ ಪದಗಳೇ ಇಲ್ಲ. ಯಾವಾಗ ಭಗತ್ ಸಿಂಗರು ನಮ್ಮ ಸ್ಮರಣೆಗೆ ಬಂದ್ಬಿಡ್ತಾರೋ ಆ ಸಂದರ್ಭದಲ್ಲಿ ನಾವಾಗಿರಂಗಿಲ್ಲ. ಇಡೀ ಭಾರತ ರಾಷ್ಟ್ರ, ಭಾರತದ ಶಕ್ತಿ, ಪ್ರತಿಯೊಬ್ಬ ಭಾರತೀಯನ ಶಕ್ತಿ ನಮ್ಮಲ್ಲಿ ಉದ್ಭವ ಆಗ್ತದೆ. ಸೊ ಏನೇ ಇರಲಿ, ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಮುಂದುವರೆದ ಭಾಗವನ್ನು ಕೊಡ್ತೇನೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಮೈ ಡಿಯರ್ ಆಸ್ಪಿರೆಂಟ್. ನಮಸ್ಕಾರ.